Hi friends, in this video, ರೀಸೆಂಟಾಗಿ KEA ನಡೆಸಿದಂಥ ಗ್ರೂಪ್ ಬಿ ಎಕ್ಸಾಮ್ 11th ಏಪ್ರಿಲ್ 11 ನಡೆಸಿದಂತಹ ಗ್ರೂಪ್ ಬಿ ಎಕ್ಸಾಮ್ ಕ್ವಶನ್ ಪೇಪರ್ನ ಆ್ಯಸ್ ಎ ಆಸ್ಪಿರೆಂಟ್ ಆಗಿ ಎಕ್ಸಾಮ್ ಸಿಚುಯೇಷನಲ್ಲಿ ಹೇಗೆ ಸಾಲ್ವ್ ಮಾಡೋದು ನಾನು 30 ಮಿನಿಟ್ಸ್ ಒಳಗಡೆ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇದು ನಿಮಗೆ ಎಕ್ಸಾಮಲ್ಲಿ ಹೇಗೆ ಅಪ್ರೋಚ್ ಮಾಡಬೇಕು ಕ್ವಶನ್ಸ್ ಎಕ್ಸಾಮ್ ಸೆಂಟ್ರಲ್ಲಿ ಕೂತಾಗ ಹೇಗೆ ನಾವು ಫಾಸ್ಟಾಗಿ ಹೇಗೆ ಅನಲೈಸ್ ಮಾಡಿ ಸಾಲ್ವ್ ಮಾಡಬೇಕು ಅನ್ನೋ ರೀತಿಲಿ ನಾನು ಟ್ರೈ ಮಾಡಿದ್ದೀನಿ. ಸೊ ಪ್ಲೀಸ್ ವಾಚ್ ದಿಸ್ ವಿಡಿಯೋ. ಅರೇಂಜ್ಮೆಂಟ್ಸ್ ಕೇಳಿದ್ದಾರೆ. ಸೊ ಅರೇಂಜ್ಮೆಂಟ್ ಅಂದರೆ ಹೌ ಮೆನಿ ವೇಸ್ ಆರ್ ದೇರ್ ಟು ಅರೇಂಜ್ ದ ಲೆಟರ್ ಇನ್ ದ ವರ್ಡ್ ಮಿಸಿಸಿಪಿ ಅಂತ ಕೇಳಿದ್ದಾರೆ. ಸೊ ಈ ಥರ ಕ್ವಶನ್ಸ್ ಕೇಳಿದಾಗ ಫಸ್ಟು ರಿಪೀಟ್ ಆಗಿದೆಯಾ ವರ್ಡ್ಸ್ ನೋಡ್ಕೊಳ್ಳಿ. ಇಲ್ಲಿ ಮಿಸಿಸಿಪಿ ವರ್ಡಲ್ಲಿ ಯಾವುದೇ ರಿಪೀಟ್ ಇದೆ ನೋಡಿ. ಎಸ್ ಅನ್ನೋದು ರಿಪೀಟ್ ಇದೆ, ಕರೆಕ್ಟಾ? ಐ ರಿಪೀಟ್ ಇದೆ ಅಂಡ್ ಪಿನೂ ರಿಪೀಟ್ ಇದೆ. ಸೊ ಇಲ್ಲಿ ಇದೆ ಟೋಟಲ್ ನಂಬರ್ ಆಫ್ ಲೆಟರ್ಸ್ ಎಷ್ಟಿದೆ ನೋಡಿ, 11 ಲೆಟರ್ಸ್ ಇದೆ. ಸೊ ಈ ಟೋಟಲ್ ನಂಬರ್ ಆಫ್ 11 ಲೆಟರ್ಸ್ ಇದೆ, 11 ಫ್ಯಾಕ್ಟೋರಿಯಲ್ ಇದೆ ತಗೊಳ್ಳಿ. ಡಿವೈಡೆಡ್ ಬೈ ರಿಪೀಟ್ ಆಗಿರೋದೇನಿದೆ, ಎಸ್ 4 ಟೈಮ್ಸ್ ರಿಪೀಟ್ ಆಗಿದೆಯಾ? ಸೊ ಐ ಎಷ್ಟು ಟೈಮ್ ಮತ್ತೆ ಅದು 4 ಟೈಮ್ಸ್ ರಿಪೀಟ್ ಆಗಿದೆ. ಪಿ ಅನ್ನೋದು 2 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಟೋಟಲ್ ಇದನ್ನು ತಗೊಳ್ಳಿ. ಎಸ್ ಅನ್ನೋದು 4 ಟೈಮ್ಸ್ ಇರೋದ್ರೆ 4 ಫ್ಯಾಕ್ಟೋರಿಯಲ್, ಮತ್ತು ಐ 4 ಟೈಮ್ಸ್ ಇರೋದ್ರೆ 4 ಫ್ಯಾಕ್ಟೋರಿಯಲ್, ಆ್ಯಂಡ್ ಪಿ 2 ಟೈಮ್ಸ್ ಇರೋದ್ರೆ 2 ಫ್ಯಾಕ್ಟರ್. ಸೊ ಈಗ ಫರ್ದರ್ ಇದನ್ನು ನಾವು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ 11 ಫ್ಯಾಕ್ಟೋರಿಯಲ್ ಅಂದರೆ ಏನು? 11 ಇಂಟು 10 ಇಂಟು 9 8 7 6 5 ಇಂಟು ರಿಮೈನಿಂಗ್ 4ನ 4 ಫ್ಯಾಕ್ಟೋರಿಯಲ್ ಅಂತ ಬರೆದಿರ್ತೀನಿ. ಸೊ ಡಿವೈಡ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ಫರ್ದರ್ ಸಿಂಪ್ಲಿಫೈ ಮಾಡಿದ್ದೀನಿ. 4 ಫ್ಯಾಕ್ಟೋರಿಯಲ್ ಹಾಗೆ ಬರ್ಕೊಂಡಿದ್ದೀನಿ ಅಂದರೆ ನೆಕ್ಸ್ಟ್ ಅಲ್ಟಲ್ ಏನಕ್ಕೆ ಅದು ಈಸಿ ಆಗುತ್ತೆ. 4 ಇಂಟು 3 ಇಂಟು 2 ಇಂಟು 1 ಅದನ್ನು ಬರೆದ್ರು ಆಯಿತು, ಬಿಟ್ಟರು ಆಯಿತು. ನೆಕ್ಸ್ಟ್ 2 ಫ್ಯಾಕ್ಟರ್ ಅಂದರೆ 2 ಅಂತ ತೊಗೊಂಡಿರ್ತೀನಿ. 4 ಫ್ಯಾಕ್ಟೋರಿಯಲ್ 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ 3 2 6 ಇದೆಯಾ, ಇದು ಕ್ಯಾನ್ಸಲ್ ಮಾಡಿ 6ನ ಕ್ಯಾನ್ಸಲ್ ಮಾಡ್ಬೋದಾ? 4 2 8 ಇದೆಯಾ, ಸೊ 8 ಕ್ಯಾನ್ಸಲ್ ಆಗುತ್ತೆ. ಇನ್ನು ರಿಮೈನಿಂಗ್ ಇರೋದೇನು? 11 ಇಂಟು 10 ಇಂಟು 9 ಇಂಟು 7 ಇಂಟು 6 ಇಂಟು 5. ಸೊ 11 ಟೆನ್ಸ ತೊಗೊಳ್ತೀನಿ, 110 ಆಗುತ್ತೆ. ಇಂಟು ಇಲ್ಲಿ 9 ಇದೆ, 7 ಇದೆ, 5 ಇದೆ. 7 5 35 ಇಂಟು 9 ಮಾಡ್ತೀನಿ. ಸೊ ಇಲ್ಲಿ ನೋಡಿ 11 ಇಂಟು 35 ಇಂಟು 9 ಅಂತ ತಗೋಬೇಕು. ಇಲ್ಲಿ ಫರ್ದರ್ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 110 ಇಂಟು 9 ಮಾಡಿ, ಇದೆರಡು ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳಿ. 110 ಇಂಟು 9 ಏನಾಗುತ್ತೆ? 990 ಆಗುತ್ತೆ. ಇಂಟು 35 ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 34,650 ಬರುತ್ತೆ ಆನ್ಸರ್. ಇದನ್ನ ಇನ್ನೂ ಈಸಿ ವೇಯಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ ಅಂದರೆ ಹೇಗೆ ಮಾಡ್ಬೋದು ಅಂದರೆ ನೋಡಿ. ಈಗ ಕ್ವಶನ್ ನಂಬರ್ 2 ಹೋಗೋಣ. ಕ್ವಶನ್ ನಂಬರ್ 2 ಏನಿದೆ, 1 ಸೆಕೆಂಡ್. ಇಲ್ಲಿ 8 ಪವರ್ 1/3 ಪ್ಲಸ್ ಬಿ ಪವರ್ 2/3 ಪ್ಲಸ್ ಸಿ ಈಸ್ ಈಕ್ವಲ್ ಟು 0. ದೆನ್ ದ ವ್ಯಾಲ್ಯೂ ಆಫ್ ಎ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಸಿ ಕ್ಯೂಬ್ ಹೋಲ್ ಕ್ಯೂಬ್ ಇಸ್ ಅಂತ ಕೇಳಿದರೆ. ಇದು ಕ್ಲಾಸ್ 10 ಕ್ವಶನ್ಸು, 10th ಸ್ಟ್ಯಾಂಡರ್ಡ್ ಬರೋಂಥ ಕ್ವಶನು, ಅದು ನಿಮ್ಗೆ ಕೇಳಿದರೆ. ಇಲ್ಲಿ ನೋಡಿ, ಈಗ ಫಸ್ಟ್ ನಮ್ಮ ಹತ್ರ ಒಂದು ಫಾರ್ಮುಲಾ ಗೊತ್ತಿರ್ಬೇಕು ನಮ್ಗೆ. ಏನಂದರೆ ಇಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ದೆನ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಈಸ್ ಈಕ್ವಲ್ ಟು 3abc ಅಂತ ನಾವು ಕ್ಲಾಸ್ 10th ಪ್ರೂವ್ ಎಲ್ಲ ಮಾಡೋ ಕ್ವಶನ್ಸ್ ಇರುತ್ತೆ. 5 ಮಾರ್ಕ್ಸ್ ಕ್ವಶನ್ಸ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ. ನಿಮ್ಗೆ ಇಲ್ಲಿ ಡೈರೆಕ್ಟ್ ಇದು ನೆನಪಿರ್ಬೇಕು. ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ 0 ಆದರೆ ನಮ್ಮ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ವ್ಯಾಲ್ಯೂ 3abcಗೆ ಈಕ್ವಲ್ ಆಗುತ್ತೆ ಅಂತ. ಇದನ್ನು ಈ ಕ್ವಶನಲ್ಲಿ ಅಪ್ಲೈ ಮಾಡ್ತಾರೆ. ಇಲ್ಲಿ ಏನಿದೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? ಎ ಪವರ್ 1/3 ಪ್ಲಸ್ ಬಿ ಪವರ್ 2/3 ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ಅಂತ ಇದೆ. ಅಂದರೆ ಈ ಕ್ವಶನ್ ಏನಾಗುತ್ತೆ, ನಮ್ಮ ಎ ಏನಾಗುತ್ತೆ? ಎ ಇಸ್ ನಥಿಂಗ್ ಬಟ್ ಎ ಪವರ್ 1/3 ಆಗುತ್ತೆ. ಆ್ಯಂಡ್ ಬಿ ಏನಾಗುತ್ತೆ? ಬಿ ಇಸ್ 2/3 ಆಗುತ್ತೆ. ಆ್ಯಂಡ್ ಸಿ ಈಸ್ ಸಿಗೆ ಸಿನೇ ಕೊಟ್ಟಿದ್ದಾರೆ. ಸೊ ಈಗ ಇಲ್ಲಿಗೆ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಎ ಅಂದ್ರೆ ಏನು? ಎ ಪವರ್ 1/3. ಸೊ ಇಲ್ಲಿಗೆ ಅಪ್ಲೈ ಮಾಡ್ತಾ ಹೋದರೆ, ಸೊ ಎ ಜಾಗದಲ್ಲಿ ನಾವು ಎ ಪವರ್ 1/3 ಬರೆಯೋಣ. ಹೋಲ್ ಪವರ್ 3 ಇದೆ, ಬರಿತೀವಿ ಹಾಗೇನೆ. ಬಿ ಜಾಗದಲ್ಲಿ ಬಿ ಪವರ್ 2/3 ಬರೆಯೋಣ, ಹೋಲ್ ಕ್ಯೂಬ್ ಬರೆಯೋಣ. ಪ್ಲಸ್ ಸಿ ಜಾಗದಲ್ಲಿ ಸಿನೇ ಬರೆದು ಹೋಲ್ ಕ್ಯೂಬ್ ಬರೆಯೋಣ. ಸೊ ಇದು ಈಸ್ ಈಕ್ವಲ್ ಟು 3abc ಅಂತ ಇದೆ. ಅಂದರೆ ಏನು? 3 ಇಂಟು ಸೊ ಎ ಪವರ್ 1/3 ಇಂಟು ಬಿ ಪವರ್ 2/3 ಇಂಟು ಸಿ ಅಂತ ಕೊಟ್ಟಿದ್ದಾರೆ. ಅದು ಆ್ಯಸ್ ಇಟ್ ಈಸ್ ಬರೀತೀನಿ. ಸೊ ಈಗ ಏನಾಗುತ್ತೆ? ಈ 3 ಕ್ಯಾನ್ಸಲ್ ಆಗುತ್ತೆ. ಸೊ ಎ ಬರುತ್ತೆ. ಇಲ್ಲೇನಾಗುತ್ತೆ? ಈ 3 ಕ್ಯಾನ್ಸಲ್ ಆಗಿ ಬಿ ಸ್ಕ್ವೇರ್ ಬರುತ್ತೆ. ಇಲ್ಲೇನಾಗುತ್ತೆ? ಸಿ ಕ್ಯೂಬ್ ಆಗೇ ಇರುತ್ತೆ. ಸೊ ವಿಚ್ ಈಸ್ ಈಕ್ವಲ್ ಟು ಏನಾಗುತ್ತೆ? 3 ಟೈಮ್ಸ್ ಆಫ್ ಎ ಪವರ್ 1/3 ಬಿ ಪವರ್ 2/3 ಇಂಟು ಸಿ ಇದೆ. ಬಟ್ ಇಲ್ಲಿ ಕ್ವಶನ್ಗೆ ಬನ್ನಿ. ಕ್ವಶನಲ್ಲಿ ಏನಿದೆ? ಅವ್ರು ಕೇಳಿರೋ ವ್ಯಾಲ್ಯೂ ಯಾವುದು? ಎ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಹೋಲ್ ಕ್ಯೂಬ್ ವ್ಯಾಲ್ಯೂ ಕೇಳಿದೆ. ಸೊ ನನ್ನ ಹತ್ರ ಬಂದಿರೋದು ಎ ಪ್ಲಸ್ ಬಿ ಸ್ಕ್ವೇರ್. ಒಂದು ಸೆಕೆಂಡ್, ನನ್ನ ಹತ್ರ ಇರೋದೇನು? ಎ ಬಿ ಸ್ಕ್ವೇರ್ ಸಿ ಕ್ಯೂಬ್. ಇಲ್ಲೇನಿದೆ? ಎ ಬಿ ಸ್ಕ್ವೇರ್ ಸಿ ಕ್ಯೂಬ್ ಇದೆ. ಸೊ ಅಲ್ಲಿ ಹೋಲ್ ಕ್ಯೂಬ್ ಕೇಳಿದ್ದಾರೆ ನನಗೆ. ಅಂದರೆ ಇದು ಕ್ಯೂಬ್ ಅಪ್ಲೈ ಮಾಡ್ತೀನಿ. ಸೊ ಇಲ್ಲೂ ಕ್ಯೂಬ್ ಅಪ್ಲೈ ಮಾಡೋಣ. ಸೊ ಕ್ಯೂಬ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಈ 3 ಇರೋದು ಏನಾಗುತ್ತೆ? 3 ಕ್ಯೂಬ್ ಅಂದರೆ ಎಷ್ಟಾಗುತ್ತೆ? 27. 3 ಇಂಟು 3 ಇಂಟು 3 ಕ್ಯೂಬ್. ಸೊ ಎ ಪವರ್ 1/3ಗೆ 3 ಮಾಡಿದ್ರೆ ಈ 3 ಕ್ಯಾನ್ಸಲ್ ಆಗುತ್ತಾ? ಸೊ ಎ ಬರುತ್ತೆ. ಸೊ ಬಿ ಪವರ್ 2/3 3 ಅಪ್ಲೈ ಮಾಡಿದ್ರೆ 3 ಕ್ಯಾನ್ಸಲ್ ಆಗುತ್ತಾ? ಸೊ ಬಿ ಸ್ಕ್ವೇರ್ ಆಗುತ್ತೆ. ಆ್ಯಂಡ್ ಸಿಗೆ ಕ್ಯೂಬ್ ಅಪ್ಪ ಸಿ ಕ್ಯೂಬ್. ಸೊ ಟೋಟಲ್ 27 ಎ ಬಿ ಸ್ಕ್ವೇರ್ ಸಿ ಕ್ಯೂಬ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 3 ಹೋಗೋಣ. ಎ ಪರ್ಸನ್ ಇನ್ವೆಸ್ಟೆಡ್ ಎ ಸ್ಪೆಸಿಫಿಕ್ ಅಮೌಂಟ್ ಎಸ್ ಎ ಸಿಂಪಲ್ ಇಂಟ್ರೆಸ್ಟ್. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಕೇಳಿದ್ದಾರೆ. 2 ಇಯರ್ಸ್ಗೆ ಅಟ್ ದ ರೇಟ್ ಆಫ್ 10% ಪರ್ ಆ್ಯನಮ್ ಅಂಡ್ ಗೆಟ್ ಪ್ರಾಫಿಟ್ ಆಫ್ 2,000 rupees. ಸೊ ಇಲ್ಲೇ ನಮ್ಮ ಕ್ವಶನ್ಸ್ ಗೊತ್ತಾಗ್ತದೆ. ಏನು? 2 ಇಯರ್ಸ್ಗೆ
ಅವ್ನು ಇನ್ವೆಸ್ಟ್ ಮಾಡಿರೋ ಅಮೌಂಟು ಅಂದರೆ 10% ಪರ್ ಇಂಟ್ರೆಸ್ಟು ಸಿಗುತ್ತೆ. ಸೊ 1 ಇಯರ್ಗೆ ಅಂದರೆ 2 ಇಯರ್ಸ್ ಅಂದರೆ ಇಂಟು 2 ಇಯರ್ಸ್ ಮಾಡಿದ್ರೆ 20% ಇಂಟ್ರೆಸ್ಟ್ ಅವನಿಗೆ 2 ಇಯರ್ಸ್ಗೆ ಅರ್ನ್ ಆಗುತ್ತೆ. ಆ 20% ಅರ್ನ್ ಆಗಿರೋದು ಅಮೌಂಟ್ ಎಷ್ಟಕ್ಕೆ ಈಕ್ವಲ್ ಅಂದರೆ 2000 ಈಕ್ವಲ್ ಅಂತ ಹೇಳ್ತಿದ್ದಾರೆ. ಓಕೆನಾ. ನೆಕ್ಸ್ಟು ಇಫ್ ದ ಪರ್ಸನ್ ಇನ್ವೆಸ್ಟೆಡ್ ದ ಸೇಮ್ ಅಮೌಂಟ್ ವಿತ್ ದ ಸೇಮ್ ಇಂಟ್ರೆಸ್ಟ್ ರೇಟ್ ಫಾರ್ ದ ಸೇಮ್ ಡ್ಯೂರೇಷನ್ ಎಸ್ ಎ ಕಾಂಪೌಂಡ್ ಇಂಟ್ರೆಸ್ಟ್ ದೆನ್ ದ ಪ್ರಾಫಿಟ್ ಯು ವುಡ್ ಗೆಟ್ ಅಂತ ಕೇಳ್ತಾರೆ. ಪ್ರಾಫಿಟ್ ಎಷ್ಟು ಬರುತ್ತೆ ಅಂತ ಕೇಳ್ತಾರೆ. ಸೊ ಈ ಕ್ವಶನ್ ಇಲ್ಲಿ ಏನಿದೆ 20% ಆಫ್ ಯಾವುದೋ ಒಂದು ಪ್ರಿನ್ಸಿಪಲ್ ವ್ಯಾಲ್ಯೂ 2000 ಆದರೆ ಸೊ 100% ಏನಾಗುತ್ತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ 100% ಇದು 2 ಇಂಟು 5 ಟೈಮ್ಸ್ ಮಾಡಿದಿರಲ್ವಾ, ಇದಕ್ಕೆ ಇಂಟು 5 ಟೈಮ್ಸ್ ಮಾಡಿದ್ರೆ 10,000 ಅಂತ ಬರುತ್ತೆ, 10K. ಸೊ ಈಗ ಈ 10K ಏನೋದು ಪ್ರಿನ್ಸಿಪಲ್ ಅಮೌಂಟ್, ಇದು ನಿಮ್ಮ ಅಸ್ಲು. ಸೊ ಇದಕ್ಕೆ ನೀವೇನು ಮಾಡ್ಬೋದು, ಇಂಟ್ರೆಸ್ಟ್ ಕಂಡುಹಿಡಿಬೋದು. ಏನೋ 10% ಇಂಟ್ರೆಸ್ಟ್ ಅಲ್ವಾ ಮಂತ್ಲಿ ಅವ್ರು ಹೇಳ್ತಿರೋದು. ಸೊ ಈ 10,000ಗೆ 10% ಅಂದರೆ ಓಕೆನಾ, ಇದು 10,000ಗೆ 10% ಕೊಟ್ಟಿದ್ದಾನೆ. ಫಸ್ಟ್ ಇಯರ್ಗೆ ಏನಾಗುತ್ತೆ, ಇದು ಫಸ್ಟ್ ಇಯರ್ಗೆ 10% ಅಂದರೆ 1000 ಸಿಗುತ್ತೆ, ಕರೆಕ್ಟಾ. ಸೊ ಸೆಕೆಂಡ್ ಇಯರ್ಗೆ ಏನಾಗುತ್ತೆ, ಈ ನಿನ್ನ ಪ್ರಿನ್ಸಿಪಲ್ ಅಮೌಂಟ್ ಇಸ್ ನಾಟ್ 10,000, ನೌ ಇಟ್ ಇಸ್ 10,000 ಪ್ಲಸ್ 1,000 11,000 ಆಗುತ್ತೆ ಪ್ರಿನ್ಸಿಪಲ್ ಅಮೌಂಟು. ಸೊ ಅವಾಗ ಸೆಕೆಂಡ್ ಇಯರು 10% ಇರುತ್ತೆ. ಸೊ ಅವಾಗ ಏನಾಗುತ್ತೆ, 11,000ಗೆ 10% ಅಂದರೆ ಎಷ್ಟಾಗುತ್ತೆ, 1,100 ರುಪೀಸ್, ಕರೆಕ್ಟಾ. ಸೊ ಟೋಟಲ್ ಎಷ್ಟಾಯಿತು, 2,100 ರುಪೀಸ್ ಆಯಿತು ನಿಮ್ಮ ಅಮೌಂಟ್. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 3, 2,100. ಸೊ ಇದನ್ನು ಬೇರೆ ಮೆಥಡ್ ಸಾಲ್ವ್ ಮಾಡ್ಬೋದು. ಅದೇಗಂದರೆ ನಮಗಿಲ್ಲಿ ಪ್ರಿನ್ಸಿಪಲ್ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ, 10% ಅಂತ ಹೇಳ್ತಿದ್ದಾರೆ ಅಂದರೆ. ಸೊ 10% ಪ್ಲಸ್ 10% ಇದ್ರೆ 20% ಆಗುತ್ತಲ್ವಾ. ಇದೇನಿದು ಸಿಂಪಲ್ ಇಂಟ್ರೆಸ್ಟು. ಸೊ ನಮಗೀಗ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಏನು ಬೇಕು ಅಂದರೆ, ಕಾಂಪೌಂಡ್ ಇಂಟ್ರೆಸ್ಟ್ ನಮ್ಗೆ ಗೊತ್ತಿದೆ ಫಾರ್ಮುಲಾ, ಏನು ಮಾಡ್ಬೋದು, ಇದು ಇನ್ನೊಂದು ಮೆಥಡ್ ಇದೆ, ಸಕ್ಸೆಸಿವ್ ಡಿಸ್ಕೌಂಟ್ ಅಂತ ಒಂದು ಹೇಳ್ತಾರೆ. ಅದೇ ಥರ ನಾವು ಅಪ್ಲೈ ಮಾಡಿದ್ರೆ A ಪ್ಲಸ್ B ಪ್ಲಸ್ A ಇಂಟು B ಡಿವೈಡೆಡ್ ಬೈ 100 ಅಂತ ಮಾಡ್ಬೋದು. ಸೊ ಇಲ್ಲಿ A ಅಂದರೆ ಏನು, ಫಸ್ಟ್ ಇಯರ್ 10%, ಸೆಕೆಂಡ್ ಇಯರು 10%. ಸೊ 10 ಪ್ಲಸ್ 10 ಪ್ಲಸ್ 10 ಇಂಟು 10 ಬೈ 100 ಅಂತ ತೊಗೊಳ್ಳಿ. ಸೊ ಇಲ್ಲಿ ಏನಾಗುತ್ತೆ, 10 ಪ್ಲಸ್ 10 20 ಪ್ಲಸ್ ಕ್ಯಾನ್ಸಲ್ ಆಗಿ 1 ಬರುತ್ತೆ ಆನ್ಸರ್ ಇಲ್ಲಿ. ಸೊ 1. ಸೊ ಟೋಟಲ್ ಎಷ್ಟಾಯಿತು, 21% ಆಯಿತು. ಸೊ 21% ಆಫ್ ವಾಟ್, 10,000 ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ. 21% ಆಫ್ 10,000 ವಿಲ್ ನಥಿಂಗ್ ಬಟ್ 2,100 ರುಪೀಸ್. ಸೊ ಈ ಥರನೂ ಸಾಲ್ವ್ ಮಾಡ್ಬೋದು ಈ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 4 ಹೋಗೋಣ. ಇದು ರೀಸನಿಂಗ್ ಕ್ವಶನ್ನು. ಇದಂತೂ ಯಾರ ಟೈಮಲ್ಲಿ ಪಾಯಿಂಟ್ ಆಫ್ ಟೈಮಲ್ಲಿ ಎಕ್ಸಾಮ್ಗಳು ಕೂತಿದ್ದಾಗ ಯಾರು ತಲೆ ಹೊಡೆಯುತ್ತಾ ಸಾಲ್ವ್ ಮಾಡ್ಬೋದು, ಇಲ್ಲ ಅಂದರೆ ಮುಗೀತು ಕತೆ. ನನಗೂ ಇದಕ್ಕೆ ಆನ್ಸರ್ ಗೊತ್ತಿರಲಿಲ್ಲ, ಜಸ್ಟ್ ಚಾಟ್ ಜಿಪಿಟಿಗೆ ಹಾಕಿ ನೋಡಿದೆ, ಆನ್ಸರ್ ಹಿಂಗೆ ಹೇಳ್ತಿದೆ, ನೀವು ನೋಡ್ಕೊಳ್ಬೇಕಾದ್ರೆ. ಸೊ 4 3s ಅಲ್ಲೂ ಮಲ್ಟಿಪ್ಲೈ ಮಾಡಿ. 4 3s 12 ಪ್ಲಸ್ 1 ಎಷ್ಟು, 4 ಇಂಟು 3 ಪ್ಲಸ್ 1 ಸೊ ಈಸ್ ಈಕ್ವಲ್ ಟು 12 ಪ್ಲಸ್ 1 ಈಸ್ ಈಕ್ವಲ್ ಟು 13 ಅಂತ ಬರ್ತಿದೆ. ನೆಕ್ಸ್ಟು ಈಗ ಇಲ್ಲಿ 4 ಇತ್ತು 3 ಇತ್ತು. ನೆಕ್ಸ್ಟ್ 13 ಇಂಟು 3 13 3s ಪ್ಲಸ್ ಎಷ್ಟು ಬರ್ಬೇಕು ಆನ್ಸರ್ ನನಗೆ, 41 ಬರ್ಬೇಕಲ್ವಾ. 13 3s 39 ಪ್ಲಸ್ 2 ಅಂತ ಅನ್ಕೊಳ್ಳಿ, ಅನ್ಕೊಂಡಿದ್ದೀನಿ ಅದೇ ಥರ ಇದೆ. ಸೊ 41. ನೆಕ್ಸ್ಟು 41 ಇಂಟು 3 ಪ್ಲಸ್ 1 2 ಅಂದರೆ ನೆಕ್ಸ್ಟ್ 3 ಬರ್ಬೇಕಲ್ವಾ. 41 3s ಏನಾಗುತ್ತೆ, 3 123 ಪ್ಲಸ್ 3 ಸೊ 126 ಬರುತ್ತೆ. ಸೊ ಆ ಲಾಜಿಕಲ್ಲಿ 126 ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 5, ಇದು ಪ್ರೊಬಾಬಿಲಿಟಿಗೆ ಸಂಬಂಧಪಟ್ಟಿರೋಂಥ ಟಾಪಿಕ್ಕು. ಇದು ಕ್ಲಾಸ್ 10th ನೀವು ಪ್ರೊಬಾಬಿಲಿಟಿ ಅಂತ ಒಂದು ಟಾಪಿಕ್ ಇದೆ, ಲಾಸ್ಟ್ ಚಾಪ್ಟರ್. ಇದು ನೀವು ಕರೆಕ್ಟಾಗಿ ಸ್ಟಡಿ ಮಾಡಿದ್ರೆ ಇಲ್ಲಿರೋ ಈ ಥರ ಕ್ವಶನ್ಸ್ ಯಾವ್ದು ಕೇಳಿದ್ರು ಆನ್ಸರ್ ಮಾಡ್ಬೋದು. ಇಲ್ಲಿದೆ ನೋಡಿ. ಸೊ ಏನಿದೆ ಅಂದರೆ ಮ್ಯಾಕ್ಸಿಮಮ್, ಫಸ್ಟ್ ಕ್ವಶನ್ ಬಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಪ್ರೊಬಾಬಿಲಿಟಿ ಆಫ್ ಎನ್ ಇವೆಂಟ್. ಇಲ್ಲೊಂದು ಹೇಳ್ತೀವಿ ನಾವು, ಪ್ರೊಬಾಬಿಲಿಟಿ ಆಫ್ ಎನ್ ಇವೆಂಟ್ ಈಸ್ ಆಲ್ವೇಸ್ ಒಂದು ಫಾರ್ಮುಲಾ ಇದೆ, ಏನಂತ ಹಿಂಗೆ ತಗೋಬೋದು. ಅಂದರೆ ಪ್ರೊಬಾಬಿಲಿಟಿ ಆಫ್ ಎನ್ ಇವೆಂಟ್ ಈಸ್ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಆ್ಯಂಡ್ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತಿದೆ. ಸೊ ಈ ಲಾಜಿಕಲ್ಲಿ ಅಪ್ಲೈ ಮಾಡಿದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಪ್ರೊಬಬಿಲಿಟಿ ಏನಾಗುತ್ತೆ, 1 ಅಷ್ಟೇ. ಸೊ ಅಂದರೆ ಶೋರಾಗಿ ಹೇಳ್ಬೋದು, ಈಗ ಇವತ್ತು ಮಳೆ ಬರುತ್ತೆ ಅನ್ನೋದನ್ನ ನೀನು 100% ಬರುತ್ತೆ ಮಳೆ ಅಂತ ಹೇಳ್ಬೋದು. ಸೊ 200% ಬರುತ್ತೆ ಅಂತ ಮಾತ್ರ ಹೇಳ್ಬೋದು, ಬಟ್ ಮ್ಯಾಥಮೆಟಿಕಲಿ 200% ಇಸ್ ನಾಟ್ ಪಾಸಿಬಲ್. ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ, 100% ಅಷ್ಟೇ ಅಲ್ವಾ. ಸೊ ಅಂದರೆ 100% ಅಂದರೆ 1 ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲೇನಿದೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಪ್ರೊಬಬಿಲಿಟಿ ಅಂದರೆ 1 ಅಂತ ತೊಗೊಂಡಿದ್ದೀರಾ, ಕರೆಕ್ಟ್ ಇದೆ ಸ್ಟೇಟ್ಮೆಂಟು. ಮಿನಿಮಮ್ ವ್ಯಾಲ್ಯೂ ಆಫ್ ದ ಪ್ರೊಬಬಿಲಿಟಿ -1 ಅಂತ ಹೇಳ್ತಾರೆ. ಸೊ ಅಂದರೆ ಏನು, ಪ್ರೊಬಬಿಲಿಟಿ ಆಫ್ ಎನ್ ಇವೆಂಟ್ ಕೆನಾಟ್ ಬಿ ಲೆಸ್ ದೆನ್ 0 ಅಂತ ಹೇಳ್ತೀವಿ. ಸೊ ಆ ಲಾಜಿಕಲ್ಲಿ ಅಪ್ಲೈ ಮಾಡೋದು 0 ಆಗೋಕ್ಕೆ ಚಾನ್ಸ್ ಇಲ್ಲ. ನೋಡಿ, ಇದೊಂದು ನೆನ್ಪಿಟ್ಕೊಳ್ಳಿ ಸಾಕು. ಸೊ ಪ್ರೊಬಬಿಲಿಟಿ ಆಫ್ ಎನ್ ಇವೆಂಟ್ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂದರೆ 1ಕ್ಕಿಂತ ಕಮ್ಮಿ ಇರುವುದು, ಅಥವಾ 1ಗೆ ಈಕ್ವಲ್ ಆಗಿರ್ಬೋದು, ಅಥವಾ 0ಗಿಂತ ಜಾಸ್ತಿ ಆಗ್ಬೋದು, ಅಥವಾ 0ನೇ ಈಕ್ವಲ್ ಇರ್ಬೋದು. ಸೊ 0 ಯಾವಾಗ, ಪ್ರೊಬಬಿಲಿಟಿ ಆಫ್ ಎನ್ ಇವೆಂಟ್ 0 ಯಾವಾಗ ಆಗುತ್ತೆ ಅಂತ ಕೇಳಿದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀರಾ ಅಂತ ನೀವು ಹೆಂಗೆ ಕೊಡ್ಬೋದು ಅಂದರೆ, ನೋಡಿ ಈಗ ಫಾರ್ ಎಕ್ಸಾಂಪಲು ಡೈಸ್ ಅಂತ ತಗೊಳ್ಳಿ. ಡೈಸಲ್ಲಿ ಎಷ್ಟು ಫೇಸ್ ಇರುತ್ತೆ, 6 ಫೇಸ್ ಇರುತ್ತೆ, ಕರೆಕ್ಟಾ. ಸೊ ನಾನು ಕೇಳ್ಬೋದು, ವಾಟ್ ಈಸ್ ದ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ನಂಬರ್ ಮೋರ್ ದ್ಯಾನ್ 6 ಅಂತ ಕ್ವಶನ್ ಬಂದಾಗ ಏನಕ್ಕೆ ಹಾಕ್ತೀರಾ, ಡೈಸಲ್ಲಿ ಇರೋದೇ 6 ಫೇಸ್ ಅಂದರೆ ಮೋರ್ ದೆನ್ 6 ಬರೋ ಪಾಸಿಬಿಲಿಟೀಸ್ ನಮ್ಮ ಹತ್ರ ಇರೋದಿಲ್ಲ. ಸೊ ಅವಾಗ 0. ಸೊ ಇದು ಒನ್ ಆಫ್ ದ ಎಕ್ಸಾಂಪಲ್. ಸೊ ಏನು, ಮಿನಿಮಮ್ ವ್ಯಾಲ್ಯೂ ಆಫ್ ದ ಪ್ರೊಬಬಿಲಿಟಿ ಕೆನಾಟ್ ಬಿ ನೆಗೆಟಿವ್.
ಸೊ ಈ ಆಪ್ಷನಲ್ಲಿ ಬಂದಾಗ ಸೆಕೆಂಡ್ ಆಪ್ಷನ್ ಬಿ ಈಸ್ ಆಲ್ಸೋ ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಸಿ ಆಪ್ಷನ್ಗೆ ಬರೋಣ. ಸೊ ಇಲ್ಲಿ ಕೇಳಿದರೆ ಪ್ರೊಬಾಬಿಲಿಟಿ ಆಫ್ ಎನ್ ಇವೆಂಟ್ ಅಂದರೆ ಇಲ್ಲೊಂದು ಇವೆಂಟ್ ಕೊಟ್ಟಿದ್ದಾರೆ ಸೈ, ಇದು ಸಿಂಬಲ್ ಸೈ ಅಂತಾರೆ. ಸೊ ಪ್ರೊಬಾಬಿಲಿಟಿ ಆಫ್ ಅನ್ ಇವೆಂಟ್ ಏನಾಗುತ್ತೆ ಯಾವಾಗ ವೇರ್ ಸೈ ಈಸ್ ಅನ್ ಎಂಟಿ ಇವೆಂಟ್ ಅಂತ ಕೇಳಿದ್ದಾರೆ. ಸೊ ಸೈ ಅನ್ನೋದು ಈಸ್ ಅನ್ ಎಂಟಿ ಆದರೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಏನಾಗಬೇಕು ಆ ಎಂಟಿ ಸೆಟ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಸೆಟ್, ಈಗ ಒಂದು ಪಿ ಇಸ್ ಅ ಸೆಟ್, ಆ ಸೆಟ್ಟಲ್ಲಿ ಏನು ವ್ಯಾಲ್ಯೂನೇ ಇಲ್ಲ ಅಂದ್ರೆ ನೋ ವ್ಯಾಲ್ಯೂಸ್ ಇಲ್ಲ ಅಂದ್ರೆ ಏನಾಗುತ್ತೆ ಇಟ್ ಇಸ್ ನಥಿಂಗ್ ಬಟ್ ಝೀರೋ ಅಲ್ವಾ. ಸೊ ಅವಾಗ ಏನಾಗುತ್ತೆ ಆನ್ಸರು ಝೀರೋ ಕರೆಕ್ಟ್ ಇದೆ. ಪ್ರೊಬಾಬಿಲಿಟಿ ಆಫ್ ಅನ್ ಇವೆಂಟ್ ಇಸ್ ಝೀರೋ. ಸೊ ಇಲ್ಲೇನು ಪ್ರೊಬಾಬಿಲಿಟಿ ಆಫ್ ಸೈಜ್ ಏನು ಅಂತ ಕ್ವಶನ್ ಕೇಳಿದರೆ ವೇರ್ ಸೈಜ್ ಅನ್ ಎಂಟಿ ಸೆಟ್ ಅಂದಾಗ ಝೀರೋನೇ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಎ ಮತ್ತು ಸಿ ಸರಿ ಇದೆ. ಸೊ ಅಲ್ಲಿ ಬಂದಾಗ ಎ ಮತ್ತು ಸಿ ರೈಟ್ ಇರೋ ಆಪ್ಷನ್ ನೋಡ್ಕೊಳ್ಳಿ. ಸೊ 3 ಇಸ್ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6 ಹೋಗೋಣ. ಸೊ ಇಲ್ಲೇನಿದ್ದಾರೆ ಹೌ ಮೆನಿ ಟ್ರಯಾಂಗಲ್ಸ್ ಅಂಡ್ ಸ್ಕ್ವಯರ್ಸ್ ಆರ್ ದೇರ್ ಇನ್ ಗಿವನ್ ಫಿಗರ್ ಅಂತ ಕೇಳಿದ್ದಾರೆ. ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ ಸ್ವಲ್ಪ ತಲೆ ತಿಂತದೆ, ನೋಡ್ಕೊಂಡು ಮಾಡ್ಬೇಕಾಗತ್ತೆ ನೀವು. ಸೊ ಇಲ್ಲಿ ಬನ್ನಿ ಏನಿದೆ ಇಲ್ಲಿ ನೋಡಿ, ಫಸ್ಟ್ ಆಪ್ಷನ್ಸ್ನ ಚೆಕ್ ಮಾಡಿ. ಇಲ್ಲೇನಿದೆ 5 ಸ್ಕ್ವಯರು 4 ಸ್ಕ್ವಯರ್ 4 ಸ್ಕ್ವಯರ್ 5 ಸ್ಕ್ವಯರ್ ಅಂದರೆ ನಾವು ಫಸ್ಟ್ ಸ್ಕ್ವಯರ್ ಎಷ್ಟಿದ್ದಾವೆ ಅಂತ ಫೈಂಡ್ ಔಟ್ ಮಾಡ್ಕೊಂಡ್ರೆ ಸೊ 50% ಆಫ್ ದ ಕ್ವಶನ್ನ ನಾವು ಆನ್ಸರ್ ಮಾಡ್ತೀವಿ. 50% ಡಿಲೀಟ್ ಆಗುತ್ತೆ ಆಪ್ಷನ್ಸ್. ಸೊ ಈಗ ಬನ್ನ ಸ್ಕ್ವಯರ್ ಎಷ್ಟಿದೆ ನೋಡೋಣ. ಸೊ ಇದೊಂದು ಸ್ಕ್ವಯರ್ ಆಗುತ್ತಾ? ಸೊ 1 ಸ್ಕ್ವಯರ್ ಆಯಿತಾ? ಸೊ ಇದೊಂದು ಸ್ಕ್ವಯರ್ ಆಯಿತಾ? ಸೊ 2, ಇದೊಂದು 3. ಸೊ 3 ಸಿಕ್ಕಿದೆ. ಇನ್ನು 4, 5 ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ ಎಲ್ಲಿ ಸಿಗುತ್ತೆ 4 ಅಂತ ಆಪ್ಷನ್ ಹುಡ್ಕೊಂಡು ನೋಡೋಣ. ಇಲ್ಲಿ ಎಲ್ಲಾದರೂ ಸಿಗುತ್ತಾ ನೋಡಿ. ಇಲ್ಲೊಂದಿದೆ ನೋಡಿ, ಒಂದು ಸೆಕೆಂಡ್ ಕಲರ್ ಚೇಂಜ್ ಮಾಡ್ತೀನಿ. ಇಲ್ಲಿ ನೋಡಿ ಹಿಂಗಿಂದ ಅಬ್ಸರ್ವ್ ಮಾಡಿ, ಇಲ್ಲೊಂದಿದೆ. ಸೊ ಟೋಟಲ್ ಈಗ ನಮ್ಮ ಹತ್ರ 6 ಆಯಿತು. ಸೊ 6 ಸ್ಕ್ವಯರ್ಸ್ ಇದಾವೆ ಅಂತ ಗೊತ್ತಾಯ್ತು. ಸಾರಿ 6 ಅಲ್ಲ, 1 2 3 4 5 ಸ್ಕ್ವಯರ್ಸ್ ಇಂದ ಗೊತ್ತಾಯ್ತು. ಸೊ ಈಗ 5 ಇರೋದೇಂದ್ರೆ ಈ ಆಪ್ಷನ್ ಡಿಲೀಟು, ಇದು ಡಿಲೀಟ್. ಸೊ ಇನ್ನು ಉಳಿದಿರೋದು ನಮ್ಗೆ ಯಾವ್ದು ಉಳಿದಿದೆ ಅಂದರೆ ಇಲ್ಲ 1 ಆಗಬೇಕು, ಇಲ್ಲ ಆಪ್ಷನ್ 4 ಆಗಬೇಕು. ಸೊ ಈಗ ನೋಡೋಣ, ಇಲ್ಲಿ 24 ಟ್ರಯಾಂಗಲ್ಸ್ ಇದೆ, 28 ಟ್ರಯಾಂಗಲ್ಸ್ ಇದೆ. ಸೊ ಇನ್ನೊಂದು ಆಪ್ಷನಲ್ಲಿ ಸಪೋಸ್ ಏನಾದರೂ 24 ಟ್ರಯಾಂಗಲ್ಸು 25 ಅಂತ ಕ್ಲೋಸ್ ಆಪ್ಷನ್ಸ್ ಇದ್ರೆ ಸೊ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ 24 ಆ್ಯಂಡ್ 28 ಕ್ಲೋಸ್ ಆಪ್ಷನ್ಸ್ ಇಲ್ಲ, ಜಾಸ್ತಿ ಡಿಫ್ರೆನ್ಸ್ ಇರೋದ್ರಿಂದ ಇದು ನಾವು ಫರ್ದರ್ ಸಾಲ್ವ್ ಮಾಡ್ಬೋದು. ಇನ್ನು ಟ್ರಯಾಂಗಲ್ಸ್ ನೋಡ್ತಾ ಹೋದರೆ ಸೊ ಇಂಡಿವಿಜುವಲಿ 1 2 3 4. ಸೊ ಈ ಥರ 4, ಇಲ್ಲೊಂದು 4, ಇಲ್ಲೊಂದು 4, ಇಲ್ಲೊಂದು 4, ಇಲ್ಲೊಂದು 4. ಟೋಟಲ್ ಏನಾಯಿತು ಸ್ಮಾಲ್ ಸೈಜ್ ಟ್ರಯಾಂಗಲ್. ಸೊ ಸ್ಮಾಲ್ ಟ್ರಯಾಂಗಲ್ಸ್ 4 ಇದಾವ. ಸೊ ಮೀಡಿಯಮ್ ಟ್ರಯಾಂಗಲ್ ಮೀಡಿಯಮ್ ಅಂದರೆ 2 ಮರ್ಜ್ ಮಾಡಾಗೋದು. ಸೊ 1 ಸೊ ಇದೊಂದು 2 ಸೊ ನಾನು ಹಿಂಗೊಂದು ತಗೋಬೋದಾ 3 ಮತ್ತು ಹಿಂಗೊಂದು 4. ಸೊ ಇಲ್ಲೊಂದು 4 4 4. ಸೊ ಮತ್ತೆ ಇದೊಂದು 12 ಆಯಿತಾ. ಸೊ ಮೀಡಿಯಮ್ ಎಷ್ಟಿದೆ, ಅದೊಂದು 12 ಇದೆಯಾ. ಸಾರಿ ಇದು 12 ಅಲ್ವಾ, ಫಸ್ಟ್ನೇದು 12. ಸೊ 12 12 24 ಆಯಿತಾ. ಸಾರಿ 24 ಆಯಿತಾ. ಸೊ ಇನ್ನು ಲಾರ್ಜ್ ಟ್ರಯಾಂಗಲ್ ನೋಡು, ಲಾಸ್ಟ್ ಟ್ರಯಾಂಗಲ್ ಹೆಂಗೆ ಬರುತ್ತೆ ನೋಡಿ, ಇಲ್ಲಿ ಬಂದಿದೆ 1 ನೆಕ್ಸ್ಟು 2 ನೆಕ್ಸ್ಟು ರಿವರ್ಸ್ ತಗೊಳ್ಳಿ 3 4. ಸೊ ಲಾರ್ಜ್ ಏನಾಗುತ್ತೆ 4 ಆಗುತ್ತೆ. ಸೊ ಟೋಟಲ್ ಎಷ್ಟಾಗುತ್ತೆ 24 + 4 28. ಸೊ ಆಪ್ಷನ್ ಯಾವುದು 4 ಇಸ್ ಅ ಕರೆಕ್ಟ್ ಆಪ್ಷನ್. ಕ್ವಶನ್ ನಂಬರ್ 7 ಹೋಗೋಣ. ಎ ಶಾಪ್ ಕೀಪರ್ ಸೇಲ್ಸ್ ಅನ್ ಆರ್ಟಿಕಲ್ ಅಟ್ ಎ ಲಾಸ್ ಆಫ್ 10%. ಸೊ -10% ಲಾಸ್ ಇಲ್ಲವನೇ. ಸಪೋಸ್ ಅವನೇನಾದರೂ 40 ರೂಪೀಸ್ ಎಕ್ಸ್ಟ್ರಾ ಮಾರಿದರೆ, ಎಕ್ಸ್ಟ್ರಾ 40 ರೂಪೀಸ್ ಎಕ್ಸ್ಟ್ರಾ ಸೇಲ್ ಮಾಡಿದರೆ ಅವ್ನ ಪ್ರಾಫಿಟ್ ಏನಾಯ್ತಿತ್ತು, ಗೇನ್ 10% ಪ್ರಾಫಿಟ್ ಬರ್ತಾಯಿತ್ತು ಅಂತ ಹೇಳ್ತಾವ್ರೆ. 10% ಪ್ರಾಫಿಟ್ ಆಯ್ತಿತ್ತು ಅಂತ. ಸೊ ಅಂದ್ರೆ ಏನು, ಈ 40 ರೂಪೀಸು ಅವ್ನು -10% ರಿಕವರಿ ಮಾಡಿ +10% ಲಾಭ ಕೊಡ್ತಿದೆ ಅಂದರೆ ಸೊ ಈ 40 ರೂಪೀಸ್ ಅನ್ನೋದು ಎನಿವೇ 20%ಗೆ ಕಾಂಟ್ರಿಬ್ಯೂಟ್ ಮಾಡ್ತಿದೆ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, 40 ರೂಪೀಸ್ ಅಂದರೆ 20%ಗೆ ಈಕ್ವಲ್ ಆದರೆ ದೇ ಹಿ ವುಡ್ ಹ್ಯಾವ್ ಗೇನ್ 10%. ವಾಟ್ ಈಸ್ ದ ಕಾಸ್ಟ್ ಪ್ಲಸ್ ಅಂತ ಕೇಳಿದೆ. ಸೊ 40 ರೂಪೀಸ್ ಅನ್ನೋದು 20%ಗೆ ಈಕ್ವಲ್ ಆದರೆ ಈ 100% ಅನ್ನೋದು ಯಾವುದಕ್ಕೆ ಈಕ್ವಲ್ ಆಗುತ್ತೆ ನೋಡ್ಕೊಳ್ಳಿ. ಸೊ ಇದೇನು 5 ಟೈಮ್ಸ್ ಮಾಡಿದ್ದೀವಲ್ವಾ, 20ಗೆ 5 ಮಾಡಿದ್ರೆ 100 ಆಗುತ್ತೆ. ಅದೇ ರೀತಿ 40ಗೆ 5 ಮಾಡಿದ್ರೆ ಏನಾಗುತ್ತೆ ನೋಡಿ 200 ಆಗುತ್ತೆ. ಸೊ ಆನ್ಸರ್ ಇಸ್ 200. ನೆಕ್ಸ್ಟ್ ಕ್ವಶನ್ ನಂಬರ್ 8 ಹೋಗೋಣ. ಕ್ವಶನ್ ನಂಬರ್ 8 ಏನಿದೆ, ಎಕ್ಸ್ ಆ್ಯಂಡ್ ವೈ ಆರ್ 2 ಟೈಪಿಸ್ಟು. ಒನ್ ಆಫ್ಟರ್ನೂನ್ ದೇ ವರ್ ಗಿವನ್ 60 pages ಫಾರ್ ಟೈಪಿಂಗ್. ಇಬ್ಬರಿಗೂ ಸೇರಿ 60 ಪೇಜ್ ಕೊಟ್ಟಿದ್ದಾರೆ. ದೇ ಡಿವೈಡೆಡ್ ದ ವರ್ಕ್ ಈಕ್ವಲಿ ಬಟ್ ವೈ ಫಿನಿಶ್ 30 minutes ಬಿಫೋರ್ ಎಕ್ಸ್ ವುಡ್ ಟೂಕ್ 2 hours ಫಾರ್ ದ ಸೇಮ್. ಸೊ ಅಂದರೆ ಏನು, ವೈ ಫಿನಿಶ್ 30 minutes ಬಿಫೋರ್ ಎಕ್ಸ್ಗಿಂತ 30 minutes ಬಿಫೋರೇ ಕಂಪ್ಲೀಟ್ ಮಾಡ್ತಿದ್ದಾನೆ. ಆ್ಯಂಡ್ ವೈ ಟೂಕ್ 2 hours ಅಂತ ಅಂದರೆ ವೈ ಎಷ್ಟು ಅವರ್ ತಗೋತಿದ್ದಾನೆ, 2 hour ತಗೋತಿದ್ದಾನೆ ಫಿನಿಶ್ ಮಾಡೋಕ್ಕೆ, ಕರೆಕ್ಟಾ. ಆ್ಯಂಡ್ ಎಕ್ಸ್ ಏನು ಮಾಡ್ತಿದ್ದಾನೆ, ಅದನ್ನು ಹಾಫ್ ಆನ್ ಅವರ್ ಮುಂಚೆನೇ ಅಂದರೆ 1.5 ಅವರಲ್ಲೇ ಮುಗಿಸ್ತಿದ್ದಾನೆ. ಸೊ ಇಲ್ಲಿ ಬನ್ನಿ, ಈ ಕ್ವಶನಲ್ಲಿ ಏನು ಮಾಡೋದು ನಾವು, ಟೋಟಲ್ ಪೇಜಸ್ನ ಕೌಂಟ್ ಮಾಡ್ತಾ ಹೋಗೋಣ. ಏನು ಅಂದರೆ ಸ್ಪೀಡ್ ಕೌಂಟ್ ಮಾಡೋಣ ಫಸ್ಟು. ಯಾರ್ದು ಸ್ಪೀಡು, ಎಕ್ಸ್ದು ಸ್ಪೀಡ್ ಆಫ್ ಎಕ್ಸ್ ಏನಾಗುತ್ತೆ, ಸ್ಪೀಡ್ ಆಫ್ ಎಕ್ಸ್ ನೋಡಿ. ಸೊ ಅವ್ನು ಎಷ್ಟು ಪೇಜ್ ಕೊಡಬೇಕು, ಟೋಟಲು 30 pages ಅವ್ನು ಕೊಟ್ಟಿರೋದು. ಅವನು ಎಷ್ಟು ಅವರ್ ಮುಗಿಸ್ತಿದ್ದಾನೆ, ಸೊ ಈಸ್ ಕಂಪ್ಲೀಟಿಂಗ್ ಇನ್ 2 hours ಅಂದರೆ 120 minutes. ಸೊ ಟೋಟಲ್ ಎಫಿಷಿಯನ್ಸಿ ಏನಾಗುತ್ತೆ ನೋಡೋಣ. ಅವನೇನು ಮಾಡ್ತಾನೆ ಈಗ 15 pages ಪರ್ ಹವರ್ಗೆ ಮಾಡ್ತಿದ್ದಾನೆ, ಕರೆಕ್ಟಾ. ಅಥವಾ ಹಿಂಗೆ ತಗೊಳ್ಳಿ 2 hour, ಸಾರಿ
ಇದು 30 ಪೇಜಸ್ ಅಲ್ವಾ 2 ಅವರ್. ಸೊ ಅಂದರೆ 15 ಪೇಜಸ್ ಪರ್ ಅವರ್ ಮಾಡ್ತಿದ್ದಾರೆ. ಸೊ ಅದೇ ರೀತಿ ವೈ ಏನು ಮಾಡ್ತಿದ್ದಾನೆ, ಸ್ಪೀಡ್ ಆಫ್ ವೈ ನೋಡೋಣ. ವೈಯು 30 ಪೇಜಸ್ಸೇ, ಬಟ್ ಈಸ್ ಟೇಕಿಂಗ್ ಅರೌಂಡ್ 1.5 ಮಿನಿಟ್ಸ್ನು. ಸೊ ಅಂದರೆ ಏನು 1.5ಗೆ ಕೌಂಟ್ ಮಾಡ್ಕೊಂಡು ಏನಾಗುತ್ತೆ, 1.5 ಅಂದರೆ 20 ಪೇಜಸ್ ಪರ್ ಅವರ್ಗೆ ಮಾಡ್ತಾನೆ ನೀವು. ಸೊ ಈಗ ಸೆಕೆಂಡ್ ಸಿನಾರಿಗೆ ಬರೋಣ. ಸೇಮ್ ಸೆಕೆಂಡ್ ಸಿನಾರಿಯಾದಲ್ಲಿ ಏನಿದೆ ನೋಡಿ. ಸೆಕೆಂಡ್ ಸಿನಾರಿಯಾದಲ್ಲಿ ಏನು ಕೇಳಿದ್ದಾರೆ, ದ ನೆಕ್ಸ್ಟ್ ಆಫ್ಟರ್ನೂನ್ ದೇ ವರ್ ಗಿವನ್ 84 ಪೇಜಸ್ ಟು ಟೈಪ್. ಇಬ್ರಿಗೂ 84 ಪೇಜಸ್ ಕೊಡ್ತಾರೆ ಟೈಪ್ ಮಾಡೋಕ್ಕೆ. ಸೊ ಇಲ್ಲಿ ಅಂದ್ರೇನು, ಇಲ್ಲಿ ಡಿವೈಡ್ ಮಾಡ್ಕೊಡ್ತಿಲ್ಲ ಇಬ್ರಿಗೂ 30 ಇಲ್ಲ. ಫಸ್ಟ್ ಕೇಸಲ್ಲಿ ಏನಿತ್ತು 60 ಪೇಜಸ್ ಕೊಟ್ಟಿದ್ರು, 30 ಪೇಜಸ್. ಇಲ್ಲಿ 84 ಪೇಜಸ್ ಕೊಟ್ಟಿದ್ದಾರೆ, ಇಬ್ರಿಗೂ ಡಿವೈಡ್ ಮಾಡ್ಕೊಳ್ಳಿ ಅಂತ ಏನು ಹೇಳಿಲ್ಲ. ಬಟ್ ಹವೆವರ್ ದಿಸ್ ಟೈಮ್ ದೇ ಡಿಸೈಡ್ ಟು ಡಿವೈಡ್ ದ ವರ್ಕ್ ಸಚ್ ದಟ್ ದೇ ಫಿನಿಶ್ ಟೈಪಿಂಗ್ ಸೈಮಲ್ಟೇನಿಯಸ್. ಅಂದ್ರೆ ಇಬ್ರು ಸೇಮ್ ಟೈಮಿಗೆ ಮುಗಿಯತ್ತರ. ಫಸ್ಟ್ ಕೇಸಲ್ಲಿ ಏನಾಗಿತ್ತು, ವೈದು ಎಫಿಷಿಯನ್ಸಿ ಜಾಸ್ತಿ ಇತ್ತು, ಸ್ಪೀಡ್ ಟೈಪ್ ಮಾಡ್ತಿದ್ದ, 1 ಅವರ್ಗೆ 20 ಪೇಜಸ್ ಟೈಪ್ ಮಾಡ್ತಿದ್ದ. ಬಟ್ ಎಕ್ಸ್ ಏನು ಮಾಡ್ತಿದ್ದ, 1 ಅವರ್ 15 ಪೇಜಸ್ ಅಷ್ಟೇ ಮಾಡ್ತಿದ್ದ. ಸೊ ಅದಕ್ಕೆ ವೈ ಬೇಗ ಕಂಪ್ಲೀಟ್ ಮಾಡ್ತಿದ್ದ, ಎಕ್ಸ್ ಸ್ಲೋ ಆಗಿ ಮಾಡ್ತಿದ್ದ. ಇವಾಗ ಏನು ಮಾಡ್ತಿದ್ದಾರೆ, ಇಬ್ರು ಬೇಗ ಒಂದೇ ಟೈಮ್ ಮುಗಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಸಿಲ್ ಬನ್ನಿ. ಸೊ ಟೋಟಲ್ ಟೈಮ್ ನಮ್ಗೆ ಗೊತ್ತಾಗ್ಬಿಟ್ಟಿದೆ ಏನು, ಟೋಟಲ್ 84 ಪೇಜಸ್ನ ಅವರು ಟೈಪ್ ಮಾಡಲೇಬೇಕು. ಸೊ 84 ಮಾಡಲೇಬೇಕಿರೋದ್ರಿಂದ ಫಸ್ಟು ನೋಡಿ, ಎಕ್ಸ್ದು ಸ್ಪೀಡ್ ಏನಿದೆ 15. ಅವ್ನ ಟೈಮ್ ಲೆಟ್ಸ್ ಅಸ್ಯೂಮ್ ನಮ್ಗೆ ಟೈಮ್ ಗೊತ್ತಿಲ್ಲ. ಸೊ ಟೈಮ್ ಏನು ಮಾಡೋಣ, ನಾವು ಟಿ ಟೈಮ್ ಅಂತ ತಂದ್ಕೊಳ್ಳೋಣ. ಸೊ ಇಬ್ರದ್ದು ಟಿ ಅಲ್ವಾ, ಪ್ಲಸ್ ವೈ ಏನು ಮಾಡ್ತಾನೆ, ವೈದು ಸ್ಪೀಡು 20 ಪೇಜಸ್ಸು. ಅವನದು ಸೇಮ್ ಟೈಮ್, ಬಿಕಾಸ್ ಇಲ್ಲಿ ಟಿ ಇಬ್ಬರಲ್ಲೂ ಸೇಮ್ ಇದೆ. ಏನಕ್ಕೆ, ಟಿ ಇಬ್ಬರು ಈಕ್ವಲಿ ಒಂದೇ ಸೇಮ್ ಟೈಮಿಂಗ್ ಕಂಪ್ಲೀಟ್ ಮಾಡ್ಬೇಕು ತಾನೆ. ಅದನ್ನು ಫಿನಿಶ್ ಟೈಮಿಂಗ್ ಸೈಮಲ್ಟೇನಿಯಸ್ಲಿ ಅಂತಿದೆ. ಸೊ ಇದರಿಂದ ಟಿ ಇಬ್ಬರಲ್ಲೂ ಈಕ್ವಲ್ ಇರುತ್ತೆ. ಸೊ ಇವರಿಬ್ಬರು ಸೇರಿ ಎಷ್ಟು ಪೇಜಸ್ ಕಂಪ್ಲೀಟ್ ಮಾಡಬೇಕು ಅಂತಂದ್ರೆ 84 ಪೇಜಸ್ನ ಟೈಪ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾವು ಸಿಂಪ್ಲಿಫೈ ಮಾಡ್ತಾ ಹೋದರೆ 15t ಪ್ಲಸ್ 20t ಆ್ಯಡ್ ಮಾಡಿದ್ರೆ 35t ಆಗುತ್ತೆ. ಸೊ ವಿಚ್ ಈಸ್ ಈಕ್ವಲ್ ಟು 84 ಆಗುತ್ತೆ. ಫರ್ದರ್ ಇದನ್ನು ಟಿನ ಸಿಂಪ್ಲಿಫೈ ಮಾಡಿದ್ರೆ 84/35 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ನಿಮಗೆ 2.4 ಅವರ್ಸ್ ಅಂತ ಬರುತ್ತೆ ಟೈಮ್. ಸೊ ಅಂದರೆ 2.4 ಅವರ್ಸಲ್ಲಿ ಇಬ್ಬರು ಸೇರಿ 2.4 ಅವರ್ಸಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂತ ಟಿ ಇದೆ. ಸೊ ಈಗ ನಮ್ಗೆ ಗೊತ್ತಾಗಬೇಕು, ದೆನ್ ಹೌ ಮೆನಿ ಪೇಜಸ್ ಕ್ಯಾನ್ ಎಕ್ಸ್ ಟೈಪ್ ಅಂತ ಕೇಳಿದ್ದಾರೆ. ಎಕ್ಸ್ ಇದನ್ನೆಲ್ಲ ಇಲ್ಲಿ ಎಕ್ಸ್ ಎಷ್ಟು ಪೇಜಸ್ನ ಟೈಪ್ ಮಾಡ್ತಾನೆ ಅಂತ. ಸೊ ಇಲ್ಲಿ ನಮ್ಗೆ ಗೊತ್ತಿದೆ, ಎಕ್ಸು 2.4 ಅವರ್ ಯೂಸ್ ಮಾಡಿದ್ದಾನೆ, ವೈಯು 2.4 ಅವರ್ನ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಇಬ್ರು ಟೈಪ್ ಮಾಡೋದಕ್ಕೆ. ಬಟ್ ಎಕ್ಸ್ದು ಸ್ಪೀಡ್ ಏನಿದೆ 15 ಪೇಜಸ್ ಪರ್ ಅವರ್ ಇದೆ. ಸೊ ಹಾಗಾದ್ರೆ ಟೋಟಲ್ ಈಗ 15 ಪೇಜಸ್ ಪರ್ ಅವರ್ ಮಾಡ್ತಾ 2.4 ಅವರಲ್ಲಿ ಎಷ್ಟು ಟೈಪ್ ಮಾಡ್ತಾನೆ ಅನ್ನೋದನ್ನ ಕೌಂಟ್ ಮಾಡಬೇಕಾಗುತ್ತೆ. ಇದು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ ಆನ್ಸರು, 36 ಅಂತ ಬರುತ್ತೆ. ಇದು ಮಲ್ಟಿಪ್ಲೈ ಮಾಡಿ 36 ಆನ್ಸರ್. ಸೊ ಆನ್ಸರ್ ಈಸ್ 36. ಆಪ್ಷನ್ 3 ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 9 ಹೋಗೋಣ. ಇದು ಬಂದ್ಬಿಟ್ಟು ಪ್ರೊಬಾಬಿಲಿಟಿ ಟಾಪಿಕ್ ಇದೆ. ಸರ್ ದೇರ್ ಆರ್ 4 ರೆಡ್ ಆ್ಯಂಡ್ 3 ವೈಟ್ ಆ್ಯಂಡ್ 5 ಬ್ಲೂ ಇದೆ. ಸೊ ಅಂದರೆ 4 ರೆಡ್ ಪ್ಲಸ್ 3 ವೈಟ್ ಪ್ಲಸ್ 5 ಬ್ಲೂ. ಸೊ ಟೋಟಲ್ ಎಷ್ಟಿದೆ, 12 ಇದೆಯಲ್ವಾ. ಸೊ 12 ಬಾಲ್ಸ್ ಇದೆ. ಔಟ್ ಆಫ್ ದಿಸ್ 3 ಬಾಲ್ಸ್ ಆರ್ ಡ್ರಾನ್ ಅಟ್ ರ್ಯಾಂಡಮ್. ಅಂದರೆ ಏನು, ಈ 12ಅಲ್ಲಿ ಸಿನ, ಸೊ 12C 3 ಬಾಲ್ ತಗೋಬೇಕು ಅಂದರೆ 12C3 ಆಗುತ್ತೆ. ಸೊ ನಮ್ಗೆ ಗೊತ್ತಿದೆ ಫ್ಯಾಕ್ಟೋರಿಯಲ್ ತಗೊಂಡ್ರೆ ಸೊ ಏನು ಎನ್ ಫ್ಯಾಕ್ಟೋರಿಯಲ್. ಸೊ NCR ವಿಚ್ ಈಸ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್ ಅಂತ. ಇಲ್ಲಿ ಆರ್ ಅಂದರೆ ಏನು, 3 ಆಗುತ್ತೆ, ಎನ್ ಅಂದರೆ 12 ಆಗುತ್ತೆ. ಸೊ ಅದೇ ಬೇಸ್ ಮೇಲೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಎನ್ ಫ್ಯಾಕ್ಟೋರಿಯಲ್ ಅಂದರೆ 12 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ ಆರ್ ಅಂದರೆ 12 ಮೈನಸ್ 3 ಈಸ್ 9 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್. ಸೊ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿ ಇದನ್ನು. ಸೊ 12 ಇಂಟು 11 ಇಂಟು 10 ಇಂಟು 9 ಫ್ಯಾಕ್ಟೋರಿಯಲ್ ಅಂತ ಬರ್ಕೊಳ್ಳಿ, ಡಿವೈಡೆಡ್ ಬೈ 9 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಅಂದರೆ 3 ಇಂಟು 2. ಸೊ 9 ಫ್ಯಾಕ್ಟರ್ ಹೋಗುತ್ತೆ. 3 1 3 4 2 1 2 2 ಸೊ ಏನಾಗುತ್ತೆ 11 ಇಂಟು 2 ಇಂಟು 10. ಸೊ 11 2 22, 22 ಇಂಟು 10 ಈಸ್ ಈಕ್ವಲ್ ಟು 220. ಸೊ ಈಗ ನಿಮ್ಮ ಡಿನಾಮಿನೇಟರ್ 220 ಬಂತು. 1 ಸೆಕೆಂಡ್, ಡಿನಾಮಿನೇಟರ್ ಇಸ್ 220. ವೆಯ್ಟ್, ದ ಪ್ರೊಬಾಬಿಲಿಟಿ ತಾನೆ. ಪ್ರೊಬಾಬಿಲಿಟಿ ಆಫ್ ಅನ್ ಇವೆಂಟ್ ಅಂದ್ರೆ ಏನು, ಪ್ರೊಬಾಬಿಲಿಟಿ ಆಫ್ ಅನ್ ಇವೆಂಟ್ ಇಸ್ ಈಕ್ವಲ್ ಟು ಫೇವರಬಲ್ ಔಟ್ಕಮ್ ಡಿವೈಡೆಡ್ ಬೈ ಟೋಟಲ್ ಔಟ್ಕಮ್ ಅಂತ ಕರಿತೀವಿ ಫಾರ್ಮುಲಾ. ಸೊ ಈಗ ಟೋಟಲ್ ಔಟ್ಕಮ್ ಇಸ್ ನಥಿಂಗ್ ಬಟ್ ಏನಿದೆ, ಟೋಟಲ್ ಔಟ್ಕಮ್ ಎಷ್ಟಿದೆ, 220 ಇದೆ. ಸೊ ಈಗ ನಮ್ಮ ಫೇವರಬಲ್ ಔಟ್ಕಮ್ ಫೈಂಡ್ ಔಟ್ ಮಾಡಬೇಕು. ಫೇವರಬಲ್ ಔಟ್ಕಮ್ ಅಂದರೆ ಇಲ್ಲಿ ನೋಡಿ, ಈಗೇನು 3 ಬಾಲ್ಸ್ ಆರ್ ಡ್ರಾನ್ ಅಟ್ ರ್ಯಾಂಡಮ್, ವಾಟ್ ಇಸ್ ದ ಪ್ರೊಬಾಬಿಲಿಟಿ ಆಫ್ ಗೆಟ್ಟಿಂಗ್ ಆಲ್ 3 ಬಾಲ್ಸ್ ಆಫ್ ದ ಸೇಮ್ ಕಲರ್. ಸೊ ಈಗ ಬರೋಣ, 4 ರೆಡ್ಡಲ್ಲಿ 3 ಬಾಲ್ ತಗೊಂಡ್ರೆ ಏನಾದರೂ 4C3 ಆಗ್ಬೋದು, ಪ್ಲಸ್ ಇನ್ನು 5 ಬ್ಲೂ ಇದೆ, 5 ಬ್ಲೂ ಅಲ್ಲೂ ತಗೊಂಡ್ರೆ 5 ಬ್ಲೂ ಅಲ್ಲಿ ತಗೊಂಡ್ರೆ 5 3 ಪ್ಲಸ್ ಆ್ಯಂಡ್ 3 ವೈಟ್ ಕಲರ್ ಇದೆಯಲ್ವಾ. ಸೊ 3C3. ಸಿ ಆಪ್ಷನ್ ಸಾಲ್ವ್ ಮಾಡ್ತಾ ಹೋದರೆ 4C3 ಏನಾಗುತ್ತೆ ನೋಡಿ, 4C3 ಇಸ್ ನಥಿಂಗ್ ಬಟ್ 4 ಆಗುತ್ತೆ. ಇದು ಫರ್ದರ್ ಸಿಂಪ್ಲಿಫೈ ಮಾಡಿ ನಿಮ್ಗೆ ಗೊತ್ತಾಗುತ್ತೆ, ಸೇಮ್ ಫಾರ್ಮುಲಾ ಯೂಸ್ ಮಾಡಿ. 5C3 ಏನದು, 5C3 ಇಸ್ 10 ಆಗುತ್ತೆ, 3C3 1 ಆಗುತ್ತೆ. ಸೊ ಟೋಟಲ್ ಏನಾಯಿತು, 4 ಪ್ಲಸ್ 10 ಪ್ಲಸ್ 1 ಇಸ್ ನಥಿಂಗ್ ಬಟ್ 15 ಆಗುತ್ತೆ. ಸೊ ಈಗ ನಮ್ಮ ಫೇವರಬಲ್ ಔಟ್ಕಮ್ 15 ಬಂತಲ್ವಾ. ಸೊ ಈಗ ಫಾರ್ಮುಲಾಗೆ ಅಪ್ಲೈ ಮಾಡ್ರೆ 15 ಡಿವೈಡ್ ಬೈ ಟೋಟಲ್ ಔಟ್ಕಮ್ ಇಸ್ 220. ಸೊ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿ 5 3 5 4 20, 5 4 20. ಸೊ 3/44 ಇಸ್ ದ ಆನ್ಸರ್. ಸೊ ವೇರ್ ಇಸ್ ದ ಆಪ್ಷನ್, ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್. ಒನ್ ಸೆಕೆಂಡ್, ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 10 ಬ್ಲಡ್ ರಿಲೇಷನ್ ಇದೆ. ಇಲ್ಲೇನಿದೆ, ಭುವನ್ ಅಂಡ್ ಸಂಗೀತ ಆರ್ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತೆ. ಸೊ ಭುವನ್ ಮತ್ತು
ಸಂಗೀತ ಹಸ್ಬೆಂಡ್ ಆ್ಯಂಡ್ ವೈಫು. ಸೊ ಇಲ್ಲಿ ಯಾರು ಮೇಲು ಯಾರು ಫೀಮೇಲ್ ಅಂತ ಗೊತ್ತಿಲ್ಲ, ಬಟ್ ಇವರಿಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಇದೆ. ರಾಹುಲ್ ಆ್ಯಂಡ್ ಭುವನ್ ಆರ್ ಬ್ರದರ್ಸ್. ಓಕೆ, ಇಲ್ಲಿ ಭುವನ್ ಅಂದರೆ ಮೇಲ್ ಆಗ್ತಾನೆ, ರಾಹುಲ್ ಭುವನ್, ಸೊ ಇಬ್ಬರು ಜೆಂಟ್ಸ್. ಓಕೆ, ಸಾಗರ್ ಈಸ್ ದ ಫಾದರ್ ಆಫ್ ರಾಹುಲ್. ಸಾಗರ್ ಈಸ್ ದ ಫಾದರ್ ಆಫ್ ರಾಹುಲ್ ಅಂದರೆ, ಸೊ ಈಗ ಸಾಗರ್ ಇಲ್ಲಿ ಬಂದರು. ಸೊ ಇವರಿಬ್ಬರು ಅಪ್ಪ ಸಾಗರ್, ರಾಹುಲ್ ಮತ್ತು ಭುವನ್ ಅವರಪ್ಪ ಸಾಗರ್. ಸಂಗೀತ ಸನ್ ಈಸ್ ಕೃಷ್ಣ. ಈ ಸಂಗೀತನ ಮಗ ಅಂದರೆ ಬಿ ಫಾರ್ ಭುವನ್. ಭುವನ್ ಆ್ಯಂಡ್ ಸಂಗೀತ ಅವರ ಮಗ ಯಾರು? ರಾಹುಲ್. ಸೊ ಸಂಗೀತ ಸನ್ ಈಸ್ ಕೃಷ್ಣ. ಸೆಕೆಂಡ್, ಸಾರಿ, ಸಂಗೀತ ಸನ್ ಈಸ್ ಕೃಷ್ಣ, ರೈಟ್, ಸಾರಿ. ಸೊ ಕೃಷ್ಣ, ಹೌ ಈಸ್ ಕೃಷ್ಣ ರಿಲೇಟೆಡ್ ಟು ಸಾಗರ್? ಕೃಷ್ಣ ಸಾಗರ್ಗೆ ಹೆಂಗ್ ರಿಲೇಟ್ ಆಗಬೇಕು ಅಂತ ಕೇಳೋರು. ಕೃಷ್ಣ ಸಾಗರ್ ಏನಾಗಬೇಕು? ಗ್ರ್ಯಾಂಡ್ ಸನ್ ಅಲ್ವಾ? ಸೊ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದು ಪೈ ಚಾರ್ಟ್ ಇದೆ. ದಿಸ್ ಇಸ್ ಪೈ ಚಾರ್ಟ್. ಕ್ವಶನ್ ನಂಬರ್ 16 and 17 ಪೈ ಚಾರ್ಟ್ ಸಂಬಂಧಪಟ್ಟಿದೆ. ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಸರ್ವೆ ವಾಸ್ ಮೇಡ್ ಇನ್ ಟು ಫೈಂಡ್ ದ ಟೈಪ್ ಆಫ್ ಮ್ಯೂಸಿಕ್ ದಟ್ ಸರ್ಟನ್ ಗ್ರೂಪ್ ಆಫ್ ಯಂಗ್ ಪೀಪಲ್ ಲೈಕ್ ಇನ್ ಸಿಟಿ. ದ ಗಿವನ್ ಪೈ ಚಾರ್ಟ್ ಶೋಸ್ ದ ಫೈಂಡಿಂಗ್ಸ್ ಆಫ್ ದಿ ಸರ್ವೆ. ಇಲ್ಲಿ ಕೊಟ್ಟಿದ್ದಾರೆ ಕ್ಲಾಸಿಕಲ್ ಮ್ಯೂಸಿಕ್, ವೆಸ್ಟರ್ನ್ ಮ್ಯೂಸಿಕ್, ಫೋಕ್ ಮ್ಯೂಸಿಕ್, ಲೈಟ್ ಮ್ಯೂಸಿಕ್ ಅಂತ ಕೇಳಿದ್ದಾರೆ. ಇಲ್ಲಿ ಬನ್ನಿ ಕ್ವಶನ್. 400 ಪೀಪಲ್ ಲೈಕ್ ವೆಸ್ಟರ್ನ್ ಅಂದರೆ ವೆಸ್ಟರ್ನ 400 ಪೀಪಲ್ ಲೈಕ್ ಮಾಡಿದಾರಂತೆ. ಸೊ ಇಲ್ಲಿದೆ. ಸೊ ಅಂದರೆ ಏನು? ಈ 25% ಅಂದ್ರೆ 400 ಪೀಪಲ್ ಅಂತೆ. ಅಂದರೆ 100% ಎಷ್ಟು ಅಂತ ನೋಡ್ಬೇಕು. 100 ಆಗಬೇಕು ಅಂದರೆ 4 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೇಕು. 25 4 100. ಸೊ ಇದನ್ನು 4 ಟೈಮ್ಸ್ ಮಾಡಿದ್ರೆ ಸೊ ಟೋಟಲ್ 1600 ಜನ ಇದ್ದಾರೆ. ಸೊ ಕ್ವಶನ್ ಏನು? ದೆನ್ ಹೌ ಮೆನಿ ಯಂಗ್ ಪೀಪಲ್ ಅವರ್ ಸರ್ವೇಡ್? 1000 ಆನ್ಸರ್ ಇಸ್ ಕರೆಕ್ಟ್. ಸೊ ಸೆಕೆಂಡ್ ಕ್ವಶನ್ ಬಂದಿದೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಹೂ ಲೈಕ್ ದ ಫೋಕ್ ಮ್ಯೂಸಿಕ್ ಕೇಳಿದೆ. ಅಂದರೆ ಫೋಕ್ ಮ್ಯೂಸಿಕ್ನ ಎಷ್ಟು ಜನ ಲೈಕ್ ಮಾಡಿದ್ದಾರೆ ಅಂದರೆ ಏನು? ಇಲ್ಲಿ ಗೊತ್ತಾಗಿದೆ. ಟೋಟಲ್ ಎಷ್ಟಿದೆ? ಟೋಟಲ್ ಈಸ್ 1600 ಇದೆ. ಸೊ ಫೋಕ್ ಏನಿದೆ? ಫೋಕ್ ಬಂದ್ಬಿಟ್ಟು 35%. ಸೊ ಅಂದರೆ ಈಗ ಏನು ಮಾಡಬೇಕು? ಇದು 100% ಈಕ್ವಲ್ ತಾನೆ 1600 ಅಂದರೆ 35 ಹೇಳ್ಬೇಕು. ಸೊ ಅಂದರೆ 1% ಏನಂತ ಕೌಂಟ್ ಮಾಡ್ತಾರೆ. 1% ಅಂದರೆ ಎಷ್ಟು? 16 ತಾನೆ. ನಮಗೆ ಬೇಕಿರೋದು 35%. ಸೊ 16 × 35 ಮಾಡಿ. ಸೊ 35 10 350, 35 × 6 318, 6 30, 210. ಸೊ ಟೋಟಲ್ ಆನ್ಸರ್ ಈಸ್ 560. ಸೊ ಇಲ್ಲಿ ಆನ್ಸರ್ 560 ಇದೆ ನೋಡಿ. ಆಪ್ಷನ್ 2 ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ಅಗೇನ್ ಬೈ ಚಾರ್ಟ್ ಕೊಟ್ಟಿದ್ದಾರೆ. ಇಲ್ಲೇನಿದೆ? ದಿ ಟೋಟಲ್ ಎಕ್ಸ್ಪೆಂಡಿಚರ್ ಆಫ್ ಎ ಕಂಪನಿ ಫಾರ್ ಎ ಪರ್ಟಿಕ್ಯುಲರ್ ಮಂತ್ ಇಸ್ 6000. ದ ವೇರಿಯಸ್ ಸೈಡ್ಸ್ ಆಫ್ ದ ಎಕ್ಸ್ಪೆಂಡಿಚರ್ ಆರ್ ಇಂಡಿಕೇಟೆಡ್ ಇನ್ ದ ಫಾಲೋಯಿಂಗ್ ಪೈ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಕನ್ವೀನಿಯನ್ಸ್, ರಾ ಮೆಟೀರಿಯಲ್ಗೆ ಡಿಗ್ರಿಯಲ್ಲಿ ಕೊಟ್ಟಿದ್ದಾರೆ. ಸೊ ನಮ್ಗೆ ಗೊತ್ತಿದೆ ಸರ್ಕಲ್ ಅಂದರೆ ಎಷ್ಟು? 360 ಡಿಗ್ರಿ. ಸೊ 360 ಡಿಗ್ರಿಗೆ 100% ಅಂತ ನಾವು ಇಂಡಿಕೇಟ್ ಮಾಡ್ಕೋಬೋದು. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಆಪ್ಷನ್ಸ್ ಎಲ್ಲ 30%, 25%, 20%, 25% ಇರೋದ್ರಿಂದ ಸೊ ಮಲ್ಟಿಪಲ್ ಆಫ್ 5 ಇದೆ. ಕರೆಕ್ಟಾ? ಮಲ್ಟಿಪಲ್ ಆಫ್ 5 ಇದೆ ಅಂದರೆ ನಾವು ಇದನ್ನು 5ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಇದನ್ನು 5% ಆಗಬೇಕು ಅಂದ್ರೆ ಸೊ ಡಿವೈಡ್ ಬೈ 20 ಮಾಡ್ಬೇಕು. ಸೊ ಇಲ್ಲೂ ನಾನು ಡಿವೈಡ್ ಬೈ 20 ಮಾಡ್ತೀನಿ. 20 ಡಿವೈಡ್ ಮಾಡಿದ್ರೆ 0 0 ಕ್ಯಾನ್ಸಲ್, 2 1 2 8. ಸೊ 18 ಡಿಗ್ರಿ. 18 ಡಿಗ್ರಿ ಈಸ್ ಈಕ್ವಲ್ ಟು ಸೊ 0 0 8 5%. ಸೊ ಅಂದರೆ 18 ಡಿಗ್ರಿ ಎಂದು 5% ಈಕ್ವಲ್ ಆಗುತ್ತೆ. ಸೊ ಇಲ್ಲಿ ಬಲ್ಲಿ ಫಸ್ಟ್ ಕ್ವಶನ್ಗೆ ಹೋಗೋಣ. ದ ಫಸ್ಟ್ ಒನ್ ಈಸ್ ರಾ ಮೆಟೀರಿಯಲ್. ಸೊ 90 ಡಿಗ್ರಿ ಅಂತ ಕೇಳಿದ್ದಾರೆ. ಸೊ 90 ಡಿಗ್ರಿ ಎಷ್ಟು ಪರ್ಸೆಂಟ್ ಆಗುತ್ತೆ? ನಮ್ಗೆ ಗೊತ್ತಿದೆ 18 ಡಿಗ್ರಿ ಅನ್ನೋದು 5% ಆದರೆ 19 ಡಿಗ್ರಿ ಅಂದರೆ ಎಷ್ಟು ಆಗ್ಬೇಕು ನೋಡ್ಬೇಕು. ಈಗ 18 5 ಎಷ್ಟು? 90, 18 90. ಸೊ ಅಂದರೆ ಏನು ಮಾಡ್ಬೇಕು? ಈಗ ನಾನು ಇದಕ್ಕೆ ಇಂಟು 5 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೇನೆ ಅಂದರೆ 25%. ಸೊ ಒಂದಕ್ಕೆ 25%. ಆಪ್ಷನ್ ಎ ಇಸ್ 25%. ಸೊ ಇದಕ್ಕೆ ಹೊರಡಿದ್ಯಾ? ಓಕೆ, ಇದು ಆಗ್ಬೋದು, ಇಲ್ಲ ಇದು ಆಗ್ಬೋದು. ಸೊ ಓಕೆ, ಕ್ವಶನ್ ನಂಬರ್ 2 ಹೋಗೋಣ. ರಾ ಮೆಟೀರಿಯಲ್ ಕನ್ವೀನಿಯನ್ಸ್ 2 ಇದೆ. ಸೊ ಅಂದರೆ 2ನೂ 25% ಆಗಬೇಕು. ಕನ್ವೀನಿಯನ್ಸ್ ಬಂದ್ಬಿಟ್ಟು 90% ಇದೆಯಲ್ವಾ? ಸೊ 90% ಅಂದರೆ ಎನಿವೇ 25% ಈಕ್ವಲ್. ಸೊ 2ನೂ 25 ಹಾಕಬೇಕು. ಸೊ 1 25, 2 25. ಸೊ ನಂಬರ್ 3ಗೆ ಹೋಗೋಣ. ಸೊ ಇಲ್ಲೇನಿದೆ? ನಂಬರ್ 3 72% ಇದೆ. 72 ಅಂದರೆ ಏನು? 80 ಇರೋದು 72 ಆಗಬೇಕು. ಕರೆಕ್ಟಾ? 72 ಹೋಗ್ಬೇಕಂದ್ರೆ ಏನು ಬೇಕು? 4 ಹಾಕ್ಬೋದು. 18 4 72 ಅಲ್ವಾ? ಸೊ ಇಲ್ಲಿ 4 ಹಾಕಿ. ಸೊ 20%. ಸೊ ಇದು 20. ಸೊ 3ಕ್ಕೆ 20, 3ಕ್ಕೆ 3 ಲಿಂಕ್ ಮಾಡಿರಿ. ಸೊ ನಿಮ್ಮ 3ಕ್ಕೆ 20% ಎಲ್ಲ ಐತೆ, 3ಕ್ಕೆ 20% ಇಲ್ಲ ಐತೆ. ಓಕೆ, ಕರೆಕ್ಟ್. ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಈಗ ಹಿಸ್ಟೋಗ್ರಾಮ್ ಕೊಟ್ಟಿದ್ದಾರೆ ಕ್ವಶನ್ ನಂಬರ್ 19 ಇಲ್ಲಿ ಅಬ್ಸರ್ವ್ ಮಾಡಿ. ಹಿಸ್ಟೋಗ್ರಾಮಲ್ಲಿ ಏನಿದೆ? ವೈ ಆಕ್ಸಿಸ್, ದಿಸ್ ಇಸ್ ವೈ ಆಕ್ಸಿಸ್ ಆ್ಯಂಡ್ ದಿಸ್ ಇಸ್ ಎಕ್ಸ್ ಆಕ್ಸಿಸ್. ಫೈನಲ್ ಸ್ಕೋರ್ ಅಂತ ಕೊಟ್ಟಿದ್ದಾನೆ. ವೈ ಆಕ್ಸಿಸಲ್ಲಿ ಏನು ಕೊಟ್ಟೇ ಇಲ್ಲ. ಸೊ ಎನಿವೇ ಫೈನ್. ಓಕೆ, ನೋಡೋಣ ಇದೇನು ಕ್ವಶನ್ ಇದೆ ಅಂತ. ವಿಚ್ ಬ್ಲಾಕ್ ರೆಪ್ರೆಸೆಂಟ್ ದ ಸ್ಟೂಡೆಂಟ್ ಸ್ಕೋರ್ ಬಿಟ್ವೀನ್ 60 and 80 ಅಂತ ಕೇಳಿದ್ದಾರೆ. 60 ಮತ್ತು 80 ಒಳಗಡೆ ಇರೋರು ಯಾವ ಬ್ಲಾಕಲ್ಲಿ ಇದೆ ನೋಡಿ. ಸೊ ಬಿ ಬ್ಲಾಕು. ಸೊ ಅಂದರೆ 2 ಡಿಲೀಟ್ ಆಯಿತಾ? ಏನು ಉಳಿದಿರೋದು 2. ಸೊ ಬಿ ಬ್ಲಾಕ್ ಕೇಳಿದ್ದಾನೆ. ಆ್ಯಂಡ್ ವಾಟ್ ಪರ್ಸೆಂಟ್ ಆಫ್ ಸ್ಟೂಡೆಂಟ್ಸ್ ಸ್ಕೋರ್ಡ್ ಅಬೌವ್ 60? ಇದನ್ನು ನಂಬರ್ ಆಫ್ ಸ್ಟೂಡೆಂಟ್ ಅಂತ ಕೊಡಬೇಕಿತ್ತು ಅವನು. ಸೊ ಕೊಟ್ಟಿಲ್ಲ. ಸೊ ವೈ ಆಕ್ಸಿಸ್ ಇದೆ. ಇದು ವೈ ಆಕ್ಸಿಸ್ ಆ್ಯಂಡ್ ದಿಸ್ ಇಸ್ ಎಕ್ಸ್ ಆಕ್ಸಿಸ್. ಸೊ ಇಲ್ಲಿ ಬಿ ಅಂತ ಕನ್ಫರ್ಮ್ ಆಗಿದೆ. 60 or 70% ನೋಡೋಣ. ಸೇನು ಓಕೆ. ಆ್ಯಂಡ್ ವಾಟ್ ಪರ್ಸೆಂಟ್ ಆಫ್ ಸ್ಟೂಡೆಂಟ್ಸ್ ಸ್ಕೋರ್ಡ್ ಅಬೌವ್ 60? ಸೊ ಅಬೌವ್ 60 ಸ್ಕೋರ್ ಮಾಡಿರೋರು ಎಷ್ಟು ಜನ ಇದ್ದಾರೆ ಅಂತ ಕೇಳಿದಾನೆ. ಇಲ್ಲಿ ಅಬ್ಸರ್ವ್ ಮಾಡಿ. ಅಬೌವ್ 60 ಅಂತಿದ್ದಂಗೆ ಇಲ್ಲಿ ನೋಡಿ ಬರ್ಕೋಬೇಕಾಗತ್ತೆ. ಇಲ್ಲಿ 1 ಇದರಲ್ಲಿ ಈಗ ಇದ್ರದ್ದು ಇಬ್ಬರು ಇದ್ದಾರೆ. ಅಂದರೆ 20 to 40 ಸ್ಕೋರ್ ಮಾಡಿರೋರು ಒಬ್ಬರು, 40 to 60 ಸ್ಕೋರ್ ಮಾಡಿರೋರು ಇಬ್ಬರು ಇದ್ದಾರೆ. 60 to 80 ಸ್ಕೋರ್ ಮಾಡಿರೋರು 4 ಜನ ಇದ್ದಾರೆ. 80 to 100 ಕ್ಲೋಸ್ ಮಾಡಿರೋರು 3 ಜನ ಇದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ. ಸಮ್ಟೈಮ್ಸ್ ಏನು ಮಾಡ್ತೀವಿ? 60 ಎಬೋ ಅಂದರೆ ಬರೀ ಇದನ್ನಷ್ಟೇ ತೊಗೊಂಡ್ಬಿಡ್ತೀವಿ. ಸೊ 4 ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲೇನು ಮಾಡಬೇಕು? ಎಬೌವ್ 60 ವಾಟ್ ಪರ್ ಸ್ಟೂಡೆಂಟ್ ಎಬೌವ್ 60 ಅಂದರೆ ದಿಸ್ ಆಲ್ಸೋ 100 ಆಲ್ಸೋ ಇಟ್ ಇನ್ಕ್ಲೂಡ್ 100 ಆಲ್ಸೋ. ಸೊ 4 + 3 7 ಆಗುತ್ತೆ. ಟೋಟಲ್ 7. 7 ಜನ ಎಬೌವ್ 60% ತೆಗೆದ್ರೆ ಟೋಟಲ್ ಏನು ಮಾಡ್ತೀರಾ? ಟೋಟಲ್ 4 + 3 +
ಟು ಪ್ಲಸ್ 1 ಟೋಟಲ್ 10. ಸೊ ಅಂದರೆ ಏನು 10ಗೆ 7 ಅಂದರೆ 70% ಆಯ್ತು ಆನ್ಸರ್. ಸೊ 70%, ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 20. The following bar chart and table show the time taken in hours and distance covered. ಸೊ ಟೈಮು, ಡಿಸ್ಟೆನ್ಸ್, ಓಕೆ, ಟೈಮು ಮತ್ತು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಇನ್ ಕಿಲೋಮೀಟರ್ಸ್. 6 ವೆಹಿಕಲ್ ABCDEF ಅನ್ನೋ 6 ಡಿಫ್ರೆಂಟ್ ವೆಹಿಕಲ್ಸ್ ಆ್ಯಂಡ್ 2 ಡಿಫ್ರೆಂಟ್ ಡೇಸ್. ಸೊ ಡೇ 1 and day 2. ಬೇಸ್ಡ್ ಆನ್ ದಿಸ್ ಇನ್ಫಾರ್ಮೇಷನ್ ಐಡೆಂಟಿಫೈ ವಿಚ್ ಆಫ್ ದ ವೆಹಿಕಲ್ ಹ್ಯಾಸ್ ಟ್ರಾವೆಲ್ಡ್ ಅಟ್ ದ ಸೇಮ್ ಡಿಸ್ಟೆನ್ಸ್ ಆನ್ ಬೋತ್ ಡೇಸ್. ಡಿಸ್ಟೆನ್ಸ್, ಸೊ ಡಿಸ್ಟೆನ್ಸ್ ಆಲ್ರೆಡಿ ಗಿವನ್ ಅಲ್ವಾ. ಓಕೆ ಫೈನ್, ಆಲ್ರೆಡಿ ಈಸ್ ಟು ಡಿಫ್ರೆಂಟ್. ಬೇಸ್ಡ್ ಆನ್ ದಿಸ್ ಇನ್ಫಾರ್ಮೇಷನ್ ಅಂಡ್ ವಿಚ್ ವೆಹಿಕಲ್ ಹ್ಯಾಸ್ ಟ್ರಾವೆಲ್ಡ್ ಅಟ್ ದ ಸೇಮ್ ಡಿಸ್ಟೆನ್ಸ್ ಆನ್ ಬೋತ್ ಡೇಸ್. ವೆಹಿಕಲ್ ಹ್ಯಾಸ್ ಟ್ರಾವೆಲ್ಡ್ ಅಟ್ ದ ಸೇಮ್ ಡಿಸ್ಟೆನ್ಸ್. ಮೋಸ್ಟ್ಲಿ ದಿಸ್ ವಿಲ್ ಬಿ ಸ್ಪೀಡ್ ಇರ್ಬೇಕು ಅನ್ಸುತ್ತೆ. ಸೊ ಇಲ್ಲಿ ಕ್ವಶನ್ ಚೆಕ್ ಮಾಡೋ ರಾಂಗ್ ಕೊಟ್ಟಿದ್ದಾರೆ ಅನ್ಸುತ್ತೆ. ಸೇಮ್ ಡಿಸ್ಟೆನ್ಸ್ ಅಂದರೆ ನೋಡಿ ಡೇ 1 ಡೇ 2. ಸೊ ಎರಡು ಸೇಮ್ ಇರೋದು ಚೆಕ್ ಮಾಡ್ಬೇಕು. ಸೇಮ್ ಇಲ್ಲ. ಸೊ ಆನ್ಸರ್ ಈಸ್ ನಾಟ್. ಸೊ ದಿಸ್ ಕ್ವಶನ್ ಈಸ್ ಮೋಸ್ಟ್ಲಿ ಗ್ರೇ ಸಿಗ್ಬೋದು ಅಂತ. ನೆಕ್ಸ್ಟ್ ಕ್ವಶನ್ 91. ಇನ್ ಅನ್ ಎಲೆಕ್ಷನ್ ಆಫ್ 2 candidates, the candidate who gets 32% is rejected by majority of 42,525. Find the total number of votes ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಬನ್ನಿ, ಕ್ಯಾಂಡಿಡೇಟ್ಸ್ ಹೂ ಗಾಟ್ 32%. ಸೊ ಅಂದರೆ ಇಬ್ರು ಪರ್ಸನ್. ಸೊ ಪರ್ಸನ್ ಎ ವಿನ್ನರ್ ಅನ್ಕೊಳ್ಳೋಣ, ಪರ್ಸನ್ ಬಿ ಲೂಸರ್ ಅನ್ಕೊಳ್ಳೋಣ. ಸೊ ಇವ್ನು ಲೂಸರು, ಇವನು ವಿನ್ನರು. ಪರ್ಸನ್ ಎ ಎಷ್ಟು ತಗೊಂಡಿದ್ದಾನೆ, ಪರ್ಸನ್ ಬಿ 32% ತಗೊಂಡಿರೋನು, ಇವ್ನು 32 ಅಲ್ವಾ. ಸೊ ಅಂದರೆ ರಿಮೈನಿಂಗ್ ಇನ್ 100% ಅಲ್ಲಿ 32 ಇವನು ತಗೊಂಡಿದ್ದಾನೆ ಅಂದರೆ ಇನ್ನು ಎ ಎಷ್ಟು ತಗೋಬೇಕು, ಇನ್ನು 68 ಅಲ್ವಾ. 68% ತಗೋಬೇಕು. ಸೊ ಈಗ ಹೇಳ್ತಿದ್ದಾರೆ ಇಲ್ಲಿ ರಿಜೆಕ್ಟೆಡ್ ಬೈ ಮೆಜಾರಿಟಿ ಕೊಟ್ಟಿದ್ದಾನೆ ಅಂದರೆ ಇವರಿಬ್ಬರು ಮಧ್ಯೆ ಇರೋ ಡಿಫ್ರೆನ್ಸು. ಮೆಜಾರಿಟಿ ಇಸ್ ನಥಿಂಗ್ ಬಟ್ ಡಿಫ್ರೆನ್ಸ್ ಅಲ್ವಾ. ಈಗ ಪರ್ಸನ್ ಎ 150 ಓಟ್ ತಗೊಂಡವನೆ, ಪರ್ಸನ್ ಬಿ 100 ಓಟ್ ತಗೊಂಡವನಾಗಿದ್ರೆ 50 ಟೋಟಲ್ ಗೆದ್ದ ಅಂತ ಇರ್ತಾನೆ ನಮ್ಮಲ್ಲಿ. ಅದೇ ಲಾಜಿಕ್ ಇಲ್ಲೂ ಅಪ್ಲೈ ಮಾಡಿ. ಸೊ ಡಿಫ್ರೆನ್ಸ್ ಏನಿದೆ, ಇದು ಡಿಫ್ರೆನ್ಸ್ ನೋಡ್ಕೊಳ್ಳಿ, 36% ಡಿಫ್ರೆನ್ಸ್ ಆಗುತ್ತೆ. ಸೊ ಇದು 42,525 ಅಂದರೆ ಈ 36% ಅನ್ನೋದು ಎಷ್ಟು, 42,525ಕ್ಕೆ ಈಕ್ವಲ್ ಆಗುತ್ತೆ. ಸೊ ನಾವೀಗ ಟೋಟಲ್ ಓಟನ್ನು 100% ತಾನೆ, 100% ಎಷ್ಟಕ್ಕೆ ಈಕ್ವಲ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಸೊ ಅಪ್ರಾಕ್ಸಿಮೇಟ್ಲಿ ಇದಕ್ಕೆ ಸಿಂಪ್ಲಿಫೈ ಮಾಡ್ಕೊಳ್ಳಿ, ನಿಮ್ಗೆ ಆನ್ಸರ್ ಬರುತ್ತೆ. ಫಸ್ಟ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಇದು ಲಾಜಿಕಲ್ ನೋಡ್ತೀರಿ ನೋಡಿ, 5 ಇದೆಯಲ್ಲ, ಲಾಸ್ಟ್ ಡಿಜಿಟ್ 0 ಇದೆ ಅಂದರೆ ಸೊ ಇಟ್ ಮಸ್ಟ್ ಬಿ ಲಾಸ್ಟ್ ಡಿಜಿಟ್ 5 ಇರಬೇಕು. ಸೊ ಈ ಲಾಜಿಕಲ್ ಆಪ್ಷನ್ 1 ಮಾಡ್ಬೋದಿಲ್ಲ, ನೀವು ರಿಸ್ಕ್ ಆಗ್ತಾಗುತ್ತೆ, ಡೈರೆಕ್ಟ್ ಮಲ್ಟಿಪ್ಲೈ ಮಾಡೋ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ 92. ಎ ಟ್ರೈನ್ ಈಸ್ ರನ್ನಿಂಗ್ ಅಟ್ ಎ ಸ್ಪೀಡ್ ಆಫ್ 72 km/h and takes 12 seconds to pass a certain point. ಸೊ ಪಾಯಿಂಟ್ ಅಂತ ಹೇಳ್ತಿದ್ದಾರೆ. ಸೊ ಆಬ್ಜೆಕ್ಟ್ ನೆಗ್ಲಿಜಿಬಲ್ ಆಗುತ್ತೆ. ದೆನ್ ವಾಟ್ ಇಸ್ ದ ಲೆಂತ್ ಆಫ್ ದ ಟ್ರೈನ್ ಕೇಳಿದ್ದಾರೆ. ಸೊ ಇಲ್ಲಿ ಬನ್ನಿ, 72 km/h ಪರ್ ಅವರಲ್ಲಿ km/h ಇದೆ, ಸೆಕೆಂಡಲ್ಲಿದೆ. ಸೊ km/h ಮೀಟರ್/ಸೆಕೆಂಡಿಗೆ ಕನ್ವರ್ಟ್ ಮಾಡೋಣ. ಏನಿದು 72 km/h ಮೀಟರ್/ಪವರ್ ಸ್ಪೀಡ್ ಅಲ್ವಾ ಇದು. ಮೀಟರ್/h ಕನ್ವರ್ಟ್ ಮಾಡ್ತೀನಿ ಅಂದರೆ 5/18 ಮಲ್ಟಿಪ್ಲೈ ಮಾಡ್ಬೇಕಲ್ವಾ. ಸೊ ಸಿಂಪ್ಲಿಫೈ ಮಾಡಿ, 18 1 18 4 ಕರೆಕ್ಟ್ ಅಲ್ವಾ. ಓಕೆ, 4 5 20. ಸೊ 20 ಮೀಟರ್/ಸೆಕೆಂಡ್ ಆಗುತ್ತೆ. ಸೊ ಈಗ ಲೆಂತ್ ಫೈಂಡ್ ಔಟ್ ಮಾಡೋದು ಫಾರ್ಮುಲಾ ಗೊತ್ತಿದೆಯಲ್ಲ, ಲೆಂತ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸೊ ಸ್ಪೀಡ್ ಏನಿದೆ, ಸ್ಪೀಡ್ ಈಸ್ 20, ಕರೆಕ್ಟಾ. ಟೈಮ್ ಎಷ್ಟು ತೊಗೊಂಡಿದ್ದಾನೆ ಅಂತಂದರೆ 12 ಸೆಕೆಂಡ್ ತೊಗೊಂಡಿದ್ದಾನೆ. ಸೊ 12 2 24 ತಾನೆ, 240. ಸೊ 240 ಮೀಟರ್ಸ್. ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ರೀಸನಿಂಗ್ ಟಾಪಿಕ್ಸು. ಈ ಕೆಳಗೆ ನೀಡಲ್ಲ, ಒಂದು ಸೆಕೆಂಡ್ ಇಂಗ್ಲೀಷ್. ಓಕೆ, ಇಫ್ ದ ಗಿವನ್ ಫಿಗರ್ ಇಸ್ ಫೋಲ್ಡೆಡ್ ಟು ಫಾರ್ಮ್ ಎ ಕ್ಯೂಬ್, ದೆನ್ ವಿತ್ ನಂಬರ್ ವಿಲ್ ಬಿ ಅಪೋಸಿಟ್ ಟು ದ ನಂಬರ್ 17 ಅಂತ ಕೇಳಿದ್ದಾರೆ. 17ಗೆ ಅಪೋಸಿಟ್ ಯಾವುದಿದೆ. ಇನ್ನೊಂದು ಅಬ್ಸರ್ವ್ ಮಾಡಿ, ಇದರ ಫೋಲ್ಡಿಂಗ್ ಕೊಟ್ಟಾಗ ಯಾವುದು ಆ ನಂಬರ್ ಪಕ್ಕ ಇರುತ್ತೆ ಅದು ಡೆಫಿನೆಟ್ಲಿ ಅಪೋಸಿಟ್ ಆಗೋ ಚಾನ್ಸ್ ಇಲ್ಲ. ಇದು ಅಡ್ಜಸೆಂಟ್ ಆಗುತ್ತೆ, ಕರೆಕ್ಟಾ, ಪಕ್ಕ ಇರೋದು. ಸೊ ಈಗ 13 ಆಪ್ಷನ್ ಇದೆಯಾ ನೋಡಿ, ಡಿಲೀಟ್. ಓಕೆ, ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ, 1 and 3 1 and 7 ಇದೆಯಲ್ಲ, ಈ 1 and 7 ಏನಾಗಿದೆ, ಅವು ಪಕ್ಕ ಅಪೋಸಿಟ್ ಬರುತ್ತೆ. ಫೋಲ್ಡ್ ಮಾಡಿದ್ರೆ ಎರಡನ್ನು ಈ ಫೋಲ್ಡ್ ಮಾಡಿದ್ರೆ 1 and 3 ಅಪೋಸಿಟ್ ಬರೋದ್ರಿಂದ 1 and 7 ಅಪೋಸಿಟ್ ಬರೋದ್ರಿಂದ ಸೊ 1 7 ಇದ್ರೆ ಆಪ್ಷನ್ ಡಿಲೀಟ್ ಮಾಡಿ. ಸೊ 1 ಹೋಯ್ತು. ಇನ್ನು ಉಳಿದಿರೋದು 3 ಮತ್ತು 11. ಇಲ್ಲಿ ಅಬ್ಸರ್ವ್ ಮಾಡಿ, ಈ 17 ಅಪೋಸಿಟ್ ಕೇಳಿದಾರಲ್ಲ, ಸೊ ಫೋಲ್ಡ್ ಮಾಡಿದ್ರೆ ನೀವು ಇಮ್ಯಾಜಿನ್ ಮಾಡ್ಕೋಬೇಕು, ಫೋಲ್ಡ್ ಮಾಡಿದ್ರೆ ಏನು ಬರುತ್ತೆ ನೋಡಿ. ಸೊ ಈಗ 3ಗೆ 1ಗೆ 7 ಆದರೆ 3ಗೆ ಏನು ಬರುತ್ತೆ, 13 ಆಗುತ್ತೆ. 3ಗೆ 13 ಆಗುತ್ತೆ. ಅಬ್ಸರ್ವ್ ಮಾಡಿ, ಈ 17 ಇಸ್ ಏನು ಉಳ್ಕೊಳ್ಳುತ್ತೆ, ಡೆಫಿನೆಟ್ಲಿ 17 ಇರೋದೇ, ಇನ್ನು 11 ಒಂದೇ ಆನ್ಸರ್. ನೆಕ್ಸ್ಟ್ ಕ್ವಶನ್ ಕೋಡಿಂಗ್ ಇದೆ. ಬ್ಲಡ್ ಈಸ್ ಕೋಡ್ ಆಸ್ 12 ಆ್ಯಂಡ್ ಹೌ ವುಡ್ ಯು ಕೋಡ್ ಮ್ಯಾಪ್ ಇನ್ ಸೇಮ್ ಕೋಡಿಂಗ್ ಲ್ಯಾಂಗ್ವೇಜ್ ಅಂತಿದೆ. ಸೊ ಇದಕ್ಕೆಲ್ಲ ನ್ಯೂಮರಿಕಲ್ ವ್ಯಾಲ್ಯೂ ನೋಡ್ಕೊಳ್ಳಿ. ಸೊ ABCDನ ಬರ್ಕೊಂಬಿಡಿ, A is 1, B is 2 ಅಂತ. ಅದೇ ಲಾಜಿಕಲ್ ಬರ್ಕೊಂಡೋದ್ರೆ B ಏನಾಗುತ್ತೆ, B 2 ಅಲ್ವಾ, AB ನಂಬರ್ 2. ಸೊ B is ನಂಬರ್ 2. L ಬಂದ್ಬಿಟ್ಟು 12 ಆಗುತ್ತೆ, O ಬಂದ್ಬಿಟ್ಟು 15, ಇನ್ನೊಂದು O 15, D ಬಂದ್ಬಿಟ್ಟು 4. ಸೊ ಟೋಟಲ್ ಇವೆಲ್ಲ ಆ್ಯಡ್ ಮಾಡಿ 55 30 14 + 4. ಸೊ ಟೋಟಲ್ ಬಂದ್ಬಿಟ್ಟು 48 ಆಗುತ್ತೆ. ಸೊ 48. ಸೊ ಈಗ 48 ಇದೆ, ಬಟ್ ಇಲ್ಲಿ ಕೊಟ್ಟಿರೋದು 12 ಅಲ್ವಾ. ಈ 48 ಇರೋದು 12 ಹಾಕಬೇಕು ಅಂದ್ರೆ ಏನು ಮಾಡಬೇಕು ನೋಡ್ಕೊಳ್ಳಿ. ಸೊ ಏನು ಆ್ಯಡ್ ಮಾಡಿದ್ರೆ 12 ಆಗುತ್ತೆ, ಆಗಲ್ಲ. ಮೈನಸ್ ಮಾಡಿದ್ರೆ ಯಾವುದು ಮೈನಸ್ ಮಾಡ್ಬೇಕು, 12 ಆಗಬೇಕು ಅಂದರೆ 36 ಮೈನಸ್ ಆಗಬೇಕು. 36 ಬರೋಕ್ಕೆ ಲಾಜಿಕ್ ಏನಿದೆ,
ಏನು ಲಾಜಿಕ್ ಇಲ್ಲ. ಸೊ ಆಯಿತು. ಸೊ ಇಲ್ಲ ಡಿವೈಡ್ ಬೇಸ್ ಮಾಡ್ಬೋದಾ? ಏನು ಡಿವೈಡ್ ಮಾಡಿದ್ರೆ 12 ಬರುತ್ತೆ ನೋಡೋಣ. ಸೊ ಮೋಸ್ಟ್ಲಿ 4 ಮಾಡಿದ್ರಾ? 4 ಒನ್ಸಾ 4 ಇಂದ ಡಿವೈಡ್ ಮಾಡಿದ್ರೆ 12 ಬರುತ್ತೆ. ಏನಕ್ಕಿಲ್ಲ 4 ಕೊಟ್ಟನೋ ಗೊತ್ತಿಲ್ಲ ನೋಡೋಣ. ಸೊ ಅಂದರೆ 1 2 3 4 5 ಲೆಟರ್ಸ್ ಇದೆ, ಬಟ್ 4 ಇಂದ ಮಾಡ್ತಿದ್ವಿ. ಇಲ್ಲಿ ಮೋಸ್ಟ್ಲಿ ಡಬಲ್ ರಿಪೀಟ್ ಆಗಿದೆ. ಅದನ್ನ ಯೂನಿಕ್ ನಂಬರ್ ತಗೊಂಡ್ರೆ BLOD ದಿಸ್ ಇಸ್ ದ ಯೂನಿಕ್ ನಂಬರ್. ಸೊ ಈ BLOD ತಗೊಂಡಾಗ 4 ಇಂದ 12 ಬಂತು ಅಂತ ಅನ್ಕೊಳ್ಳೋಣ. ಸೊ ಅದೇ ಲಾಜಿಕಲ್ಲಿ MAP ಮಾಡಿದ್ರೆ ಎಮ್ ಎಷ್ಟಾಗುತ್ತೆ? ಎಮ್ ಇಸ್ ನಥಿಂಗ್ ಬಟ್ ABCDEL ಎಮ್ ಅಲ್ವಾ? ಎಮ್ ಇಸ್ 13 ಆಗುತ್ತೆ. A 1 ಆಗುತ್ತೆ. P ಬಂದ್ಬಿಟ್ಟು 16 ಆಗುತ್ತೆ. ಸೊ ಟೋಟಲ್ ಆ್ಯಡ್ ಮಾಡಿದ್ರೆ ನಂಗೆ 30 ಬರುತ್ತಿರೋ 30ನಾ 30. ಸೊ 30ನ ಯಾವುದರಿಂದ ಏನು ಬರ್ಬೇಕು? 30 ಏನು ಬರ್ಬೇಕು ಗೊತ್ತಿಲ್ಲ. ಸೊ 30 ಇಲ್ಲಿ 30 ಇದೆ, ಬಟ್ ಡೈರೆಕ್ಟ್ 30 ತಗೊಳಕ್ಕಾಗಲ್ಲ ನಾವಿಗೆ. ಸೊ ಅಲ್ಲಿ ಏನೋ ಒಂದು ಡಿವೈಡ್ ಮಾಡಿದ್ದಾರೆ ಅಂದರೆ ಇಲ್ಲಿ ಏನೋ ಒಂದು ನಾವು ಅಪ್ಲೈ ಮಾಡಬೇಕು. ಅದೇ ಲಾಜಿಕಲ್ಲಿ ಅಪ್ಲೈ ಮಾಡಿದ್ರೆ 3 ಇದೆ. ಸೊ 3 ಯೂನಿಕ್ ನಂಬರ್ಸ್ ಇರೋದ್ರಿಂದ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 10 ಬರುತ್ತೆ. ಸೊ ಈ ಬೇಸ್ ಮೇಲೆ ನಂಗೆ 10 ಅನ್ಸುತ್ತೆ ನೋಡೋಣ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ 95. ವಿಚ್ ಆಫ್ ದ ಫಾಲೋಯಿಂಗ್ ಡಯಾಗ್ರಾಮ್ ಇಂಡಿಕೇಟ್ ಬೆಸ್ಟ್ ರಿಲೇಷನ್ ಬಿಟ್ವೀನ್ ಪರ್ಸನ್ನು, ಚಾಪ್ಟರು, ಬುಕ್ಕು ಅಂತ ಕೇಳಿದ್ದಾರೆ. ಪರ್ಸನ್ನು, ಚಾಪ್ಟರ್, ಬುಕ್ಕು. ಸೊ ಬುಕ್ ಇರ್ತದೆ, ಬುಕ್ಕು ಒಳಗಡೆ ಚಾಪ್ಟರ್ ಒಳಗಡೆ ಕ್ವಶನ್ ಅಲ್ವಾ? ಸೊ ಅಂದರೆ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರೋದು. ಸೊ ಇಲ್ಲಿ ಆಪ್ಷನ್ ಬಂದಾಗ ಇದಾಗಲ್ಲ. ಸೊ ಆಪ್ಷನ್ 4 ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ಅವರೇಜ್ ಕ್ವಶನ್ಸ್ ಇದೆ. ದ ಅವರೇಜ್ ಏಜ್ ಆಫ್ 3 ಪರ್ಸನ್ PQR ಇಸ್ 25. ಸೊ ಅವರೇಜ್ 25 ಅಂದರೆ ಸಮ್ ಏನಾಗುತ್ತೆ? P + Q + R. ಸೊ ಏನಾಗುತ್ತೆ? 25 × 3 ಅಲ್ವಾ? ಸೊ 75 ಆಗುತ್ತೆ ಸಮ್ಮ. ಅದೇ ಥರ ಎಸ್ ಜಾಯಿನ್ ದ ಗ್ರೂಪ್. ಈಗ ಎಸ್ ಇದಕ್ಕೆ ಜಾಯ್ನ್ ಆಯ್ತಾನೆ ಅಂದರೆ P + Q + R + ಎಸ್ ಜಾಯ್ನ್ ಆಯ್ತಾನೆ. ಇದರಿಂದ ಏನಾಗುತ್ತೆ? ಅವರೇಜ್ ಏಜ್ ಬಿಕಮ್ಸ್ 30 ಆಗುತ್ತಂತೆ. ಸೊ ಅಂದರೆ 30 × 4 ಏನಕ್ಕೆ? ಈಗ 4 ಜನ ಇದ್ದಾರೆ. ಮುಂಚೆ 3 ಇದ್ರು, 3 ಮಲ್ಟಿಪ್ಲೈ ಮಾಡಿ 4 ಇದೆ, 4 ಮಲ್ಟಿಪ್ಲೈ ಮಾಡಿದ್ರೆ 120 ಆಯಿತು. ಸೊ ಈಗ ಅಬ್ಸರ್ವ್ ಮಾಡಿ, ಇವನು ಫಸ್ಟು PQR ಇದೆ 75 ಇತ್ತು. ಎಸ್ ಜಾಯ್ನ್ ಆಗಿದ್ದಕ್ಕೆ ಸಮ್ ಏನಾಯಿತು? 120 ಇನ್ಕ್ರೀಸ್ ಆಯಿತು. ಸೊ ಇದರಿಂದ ಮೀನಿಂಗ್ ಏನು? 45 kg ಇದ್ದಾನೆ. ಯಾರು? ಎಸ್. ಸೊ ಈಗ ಓಕೆ, ಎಸ್ ವ್ಯಾಲ್ಯೂ ಗೊತ್ತಾಯ್ತು ನನಗೆ. ಸೊ ಇಫ್ ಅನದರ್ ಪರ್ಸನ್ D ಹೂ ಈಸ್ 5 ಇಯರ್ ಓಲ್ಡರ್ ದೆನ್ ಎಸ್, ಅಂದರೆ ಎಸ್ಗಿಂತ 5 ವರ್ಷ ದೊಡ್ಡವನು, ಅಂದರೆ ಪಿಗೆ ಎಷ್ಟು ಏಜು? ಸಾರಿ, P ಅಲ್ಲ, ಟಿಗೆ 5 ವರ್ಷ ದೊಡ್ಡವನು ಅಂದರೆ 50 ವರ್ಷ ಟಿಗೆ. ಸೊ ಈಗ D 50 ವರ್ಷ ಅಂತ ಗೊತ್ತಾಯಿತು. ಸೊ ಎಸ್ ಜಾಯಿನ್ ದ ಗ್ರೂಪ್. ದೆನ್ ಅವರೇಜ್ ಏಜ್ ಆಫ್ 5% ಕೇಳಿದ್ದಾರೆ ಅಷ್ಟೇ. ಸೊ ಈಗ 50 ಇದೆಯಾ? ಇಲ್ಲಿ ಅಬ್ಸರ್ವ್ ಮಾಡಿ, 4 ಜನದ 120 ಇತ್ತು. ಟೀನು ಸೇರ್ಕೊಂಡ 120 + 50 ಎಷ್ಟಾಯಿತು? 170 ಇತ್ತು. ಟೋಟಲ್ 170 ಅಂದರೆ ಅವರೇಜ್ ಎಷ್ಟು ಜನ ಇದ್ದಾರೆ? ಟೋಟಲ್ 5 ಜನ ತಾನೆ, 5 ಮೆಂಬರ್ಸು. ಸೊ 5 3 = 15. ಸೊ 20 5 4 20. ಸೊ 20. ಸೊ 34 ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್. ಸೊ ಇದೆಲ್ಲ ಕ್ಲಾಸ್ 8 ಇದೆ ಆಕ್ಚುಲಿ 97. ಇಲ್ಲಿ ನೋಡಿ 10ಗೂ ಇದೆ, CBSE ಸಿಗುತ್ತೆ. ದ ಲೀಸ್ಟ್ ನಂಬರ್ ವಿಚ್ ಶುಡ್ ಬಿ ಆ್ಯಡೆಡ್ ಟು 2497 ಸೊ ದಟ್ ದ ಸಮ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 5 6 4 and 3. ಸೊ ಈ ಕ್ವಶನ್ ಅರ್ಥ ಮಾಡೋಕ್ಕಿಂತ ಮುಂಚೆ ಒಂದು ಅಬ್ಸರ್ವ್ ಮಾಡಿ. ಈಗ ಯಾವುದೋ ಒಂದು ನಂಬರ್ ಇದೆ, ಲೆಟ್ಸ್ ಅಸ್ಯೂಮ್ ಒಂದು 60 ಅಂತ ಇಟ್ಕೊಳ್ಳಿ. ಈ 60 2 ಇಂದ ಡಿವೈಡ್ ಆಗುತ್ತೆ, 3 ಇಂದ ಡಿವೈಡ್ ಆಗುತ್ತೆ, 4 ಇಂದನೂ ಆಗುತ್ತೆ, 5 ಇಂದನೂ ಆಗುತ್ತೆ. ಆ್ಯಂಡ್ ಅಬ್ಸರ್ವ್ ಮಾಡಿ, ಇದು 2 3 4 5 ಇಂದ ಡಿವೈಡ್ ಆಗುತ್ತೆ ಅಂದರೆ ಈ 2 3 4 5 ಎಲ್ ಸಿ ಎಮ್ ಏನು? 2 3 4 5 ಎಲ್ ಸಿ ಎಮ್ ನೋಡಿ. 2 1s 3, 2 2s 5. ಸೊ ಏನಾಗುತ್ತೆ? 5 2s 10, 10 3s 30, 30 2s 60. ಸೊ ಅಂದರೆ ಎಲ್ ಸಿ ಎಮ್ 60. ಆ 60 ಇಂದನೂ ಡಿವೈಡ್ ಆಗುತ್ತಾನೆ ತಾನೇ ಇದು. ಸೊ ಅಂದರೆ ಏನು ಲಾಜಿಕ್ಕು? ಇಲ್ಲ ನೀವು ಒಂದು ಕೊಟೇಶನ್ ನೆನ್ಪಿಟ್ಕೋಬೇಕು. ಏನಂದರೆ 5 6 4 3 ಅಂದರೆ ಇಫ್ ಎನಿ ನಂಬರ್ ಈಸ್ ಡಿವಿಸಿಬಲ್ by a particular numbers, then that number is also divisible by the LCM of those particular numbers ಅಂತ. ಸೊ ಅಂದರೆ ಈಗ ಇದ್ರಲ್ಲಿ LCM ಫೈಂಡ್ ಔಟ್ ಮಾಡ್ಕೊಂಬರೋದು ಫಸ್ಟು. ಏನಾಗುತ್ತೆ? ಈಗ 5 6 4 3 LCM ಮಾಡೋಣ. ಏನಾಗುತ್ತೆ? 3 5 3 2s 4 3 1s. ಸೊ ಮತ್ತೆ 2 ಇಂದ ಆಗುತ್ತಲ್ವಾ? 2 5 1 2 2s. ಸೊ ಓಕೆ, ಇಲ್ಲಿ 5 2s 10, 10 2s 20, 20 × 3 60. ಸೊ ಅಂದರೆ ಏನೀಗ ಈ 2497 5 6 4 3 ಇಂದ ಡಿವೈಡ್ ಆಗುತ್ತೆ ಅಂದರೆ ಅದು 60 ಇಂದಲೂ ಡಿವೈಡ್ ಆಗಬೇಕು. ಕರೆಕ್ಟಾ? ಓಕೆ, ಈಗ ಬನ್ನಿ 2497ನ 60 ಇಂದ ಡಿವೈಡ್ ಮಾಡ್ತಾ ಹೋಗೋಣ. 60. ಸೊ ಇಲ್ಲಿ ನೋಡಿದರೆ 24 ಕಮ್ಮಿದೆ 3 ತಗೊಳ್ಳೋಣ. ಸೊ 64 240 64. ಓಕೆ, ಇನ್ನು ಉಳಿದಿದ್ದು 97 ತಾನೆ. ಈಗ ಅಬ್ಸರ್ವ್ ಮಾಡಿ, ಈಗ ನನಗೆ 97ನ 61s 60 ಅಂತ ತಗೊಳ್ತೀನಿ ಅಂತ ಇಟ್ಕೊಳ್ಳಿ. ಸೊ ರಿಮೈಂಡರ್ ಏನು ಬರುತ್ತೆ? 37 ಬರುತ್ತೆ. ರಿಮೈಂಡರ್ ಉಳಿಬಾರ್ದು. ಏನಾಗಬೇಕು ಅಂತ ಹೇಳ್ತಿದ್ದಾರೆ? ಈಸ್ ಎಕ್ಸಾಕ್ಟ್ಲಿ ಡಿವಿಸಬಲ್ ಬೈ, ಏನನ್ನ ಆ್ಯಡ್ ಮಾಡಿದ್ರೆ ಅದು ಎಕ್ಸಾಕ್ಟ್ಲಿ ಡಿವೈಡ್ ಆಗುತ್ತೆ ಅಂತ. ಈಗ ಅಬ್ಸರ್ವ್ ಮಾಡಿ, ಇನ್ಸ್ಟೆಡ್ ಆಫ್ 97 ಇಲ್ಲಿ 120 ಅಥವಾ 60 ಇತ್ತು ಅಂತ ಇಟ್ಕೊಳ್ಳಿ. ಅವಾಗ ಎಕ್ಸಾಕ್ಟ್ಲಿ ಡಿವೈಡ್ 1 ಆದ ತಗೊಂಡ್ಬಿಟ್ಟು 60 ಕ್ಯಾನ್ಸಲ್ ಮಾಡ್ತಿದ್ದೆ. ಬಟ್ ಇಲ್ಲಿ ಹೇಳಿದರೆ ನಾವು ಇದನ್ನು ಕಮ್ಮಿ ಮಾಡೋಂಗಿಲ್ಲ, ಅಡಿಷನ್ ಮಾಡಬೇಕು ಅಂತ ಕೇಳಿರೋದ್ರಿಂದ. ಸೊ 97ಗೆ ಏನನ್ನು ಆ್ಯಡ್ ಮಾಡಿದ್ರೆ 120 ಆಗುತ್ತೆ ನೋಡಿ. ಸೊ ಇನ್ನೇನು ಮಾಡಬೇಕು? 23 ಆ್ಯಡ್ ಮಾಡ್ಬೇಕು ತಾನೆ. 23 ಆ್ಯಡ್ ಮಾಡಿದ್ರೆ 120 ಆಗುತ್ತಾ? ಸೊ ಈಗ 120 ಆ್ಯಡ್ ಮಾಡಿದಾಗ 62 120. ಸೊ ಎಕ್ಸಾಕ್ಟ್ಲಿ ಡಿವೈಡ್ ಆಗುತ್ತೆ. ಸೊ ಅಂದ್ರೆ ಆನ್ಸರ್ ಈಗ 23 ಇಸ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನು ಯಾವುದಿದೆ? 99.
ಇಫ್ ಎಕ್ಸ್ ಸ್ಟಾರ್ ವೈ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಅಂತೆ. ಆ್ಯಂಡ್ ಎಕ್ಸ್ ಆ್ಯಶ್ ವೈ ಇದು ವೈ ಸ್ಕ್ವೇರ್ ಪ್ಲಸ್ ಎಕ್ಸ್. ದೆನ್ ಇದು ನೋಡಿದ್ರೆ ಕಷ್ಟ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ವೆರಿ ಈಸಿ. ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ, ನೋಡಿ ಇಲ್ಲಿ ಸ್ಟಾರ್ ಬಂತು ಅಂತ ಇಟ್ಕೊಳ್ಳಿ. ಸ್ಟಾರ್ ಇದ್ದರೆ ಇಲ್ಲಿ ಪ್ಲಸ್ ಇದೆ, ಈ ಎಕ್ಸ್ಗೆ ಪವರ್ ಬಂದಿದೆ, ಕರೆಕ್ಟಾ? ವೈಗೆ ಏನು ಚೇಂಜಸ್ ಆಗಿಲ್ಲ. ಓಕೆ, ಆ್ಯಶ್ ಬಂದಿದೆ, ಆ್ಯಶ್ ಬಂದರೆ ವೈಗೆ ಸ್ಕ್ವೇರ್ ಬಂದಿದೆ, ಕರೆಕ್ಟಾ? ವೈಗೆ ಪವರ್ ಆಗಿದೆ ಆ್ಯಂಡ್ ಎನಿವೆ ಪ್ಲಸ್ ಹಂಗೆ ಇದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಸ್ಟಾರ್ ಬಂದರೆ ಈ ಎಕ್ಸಿಗೆ ಸ್ಕ್ವಯರು, ಆ್ಯಶ್ ಬಂದರೆ ವೈಗೆ ಸ್ಕ್ವಯರ್ ಅಂತ ಕನ್ಕ್ಲೂಷನ್ ಸಿಗ್ತಿದೆ. ಈಗ ಇಲ್ಲಿ ಬನ್ನಿ, ಈ ಕ್ವಶನ್ ಬರೋಣ. 4 ಸ್ಟಾರ್ 2 ಅಂದರೆ ಏನು? ಸೊ 4 ಸ್ಟಾರ್ 2 ಅಂದರೆ ನಿಮ್ಗೆ ಗೊತ್ತಿದೆ, ಸ್ಟಾರ್ ಅಂದರೆ ಫಸ್ಟ್ ಲೆಟ್ರಿಗೆ ಸ್ಕ್ವೇರ್ ಬರಬೇಕು, ಅಂದರೆ 4 ಸ್ಕ್ವಯರ್ ಪ್ಲಸ್ 2, ಕರೆಕ್ಟಾ? ನೋಡಿ, ಆ್ಯಶ್ ಅಂದರೆ ಸ್ಟಾರ್ ಅಂದರೆ 2 ಪ್ಲಸ್ ತಾನೆ. ಯಾ, ಸೊ 4 ಸ್ಕ್ವೇರ್ ಪ್ಲಸ್ 2 ಏನಾಗುತ್ತೆ? 4 4 16 ಪ್ಲಸ್ 2 ವಿಚ್ ಈಸ್ ಈಕ್ವಲ್ ಟು 18 ಆಗುತ್ತೆ. ಓಕೆ, ಇದು ಒಂದು ಕಡೆ ಇಡಿ. ಸೊ ಈಗ ಇದು 18 ಇದೆ, ಇದು ಫುಲ್ಲು ಕಂಪ್ಲೀಟ್ ಕನ್ವರ್ಟ್ ಆಗಿ 18 ಆಯಿತು. ನೆಕ್ಸ್ಟ್ 18 ಸ್ಟಾರ್ ಇದೆ, ನೆಕ್ಸ್ಟು ಬ್ರಾಕೆಟ್ ರಿಮೂವ್ ಮಾಡಿ ಸ್ಟಾರು 3 ಬಂತು. ಈಗ ಇದು ನೋಡಿ, ಇಲ್ಲಿ ಗೊತ್ತಿದೆ ಆ್ಯಶ್ ಅಂದರೆ ಏನು ಹೇಳಿದ್ರೆ ಸೆಕೆಂಡ್ ಲೆಟ್ರಿಗೆ ಸ್ಕ್ವೇರ್ ಆಗಬೇಕು. ಸೊ 18 ಆಗೇ ಇದೆ, ಸೆಕೆಂಡ್ ಲೆಟ್ರ್ ಸ್ಕ್ವೇರ್ ಮಾಡಿ 3 ಸ್ಕ್ವೇರ್. ಸೊ ಏನಾಗುತ್ತೆ? 18 ಪ್ಲಸ್ 3 ಸ್ಕ್ವೇರ್ ಅಂದರೆ 9. ಸೊ ಆನ್ಸರ್ ಈಸ್ 20. ಸೊ 18 ಪ್ಲಸ್ 9 ಮಾಡಿ 27. ಓಕೆ, ಲಾಸ್ಟ್ ಕ್ವಶನ್, 100 ಕ್ವಶನ್. ಇಫ್ ರೂಟ್ 1 ಪ್ಲಸ್ 27/169 ಈಕ್ವಲ್ಸ್ ಟು 1 ಪ್ಲಸ್ ಎಕ್ಸ್ ಬೈ 13, ದೆನ್ ಎಕ್ಸ್ ಅಂದರೆ ಏನು ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ನೋಡಿ, ಎಕ್ಸ್ ವ್ಯಾಲ್ಯೂ ಕೇಳಿದ್ದಾರೆ, ಅಂದರೆ ನಾವೇನು ಮಾಡಬೇಕು? ಈ ಲೆಫ್ಟ್ ಹ್ಯಾಂಡ್ ಸೈಡ್ ಎಲ್ ಎಚ್ ಎಸ್ ಆ್ಯಂಡ್ ಆರ್ ಎಚ್ ಎಸ್ನ ಈಕ್ವೇಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ನೋಡಿ, ಎಲ್ ಎಚ್ ಎಸ್ ಅಲ್ಲಿ ಏನಿದೆ, ಅಂಡರ್ ರೂಟಲ್ಲಿ 1 ಪ್ಲಸ್ 27/169 ಅಂತ ಇದೆ. ಸೊ ಇದನ್ನು ನಾವು ಇದೇನು ಮಾಡೋದು? ಅಡಿಷನ್ ಮಾಡೋಣ. ಸೊ 1 ಪ್ಲಸ್ 27/169 ಇದೆಯಲ್ಲ, ಇದನ್ನು ಎಲ್ ಸಿ ಎಮ್ ತೊಗೊಳ್ಳೋ ಮೂಲಕ ಆ್ಯಡ್ ಮಾಡ್ತಾ ಹೋದರೆ, ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ 169 ಪ್ಲಸ್ 27 ಡಿವೈಡ್ ಬೈ 169 ಆಗುತ್ತೆ. ಸೊ ಇದನ್ನು ಆ್ಯಡ್ ಮಾಡಿದ್ರೆ ಇದನ್ನು ಮಲ್ಟಿಪ್ಲೈ ಮಾಡಬೇಕು, ಜೊತೆಗೆ ಇದನ್ನು ಆ್ಯಡ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ? 169 ಪ್ಲಸ್ 27 189. ಸೊ 189 ಪ್ಲಸ್ 7 ಮಾಡಿದ್ರೆ 196 ಬರುತ್ತೆ, ಡಿವೈಡ್ ಬೈ 169. ಸೊ ಇದೇನಾಗುತ್ತೆ? ಪೂರ್ತಿ ಕನ್ವರ್ಟ್ ಆಗಿ ಈ ಥರ ಆಗುತ್ತೆ, ಲೈಕ್ 196 ಡಿವೈಡ್ ಬೈ 169 ಆಗುತ್ತೆ, ಕರೆಕ್ಟಾ? ಓಕೆ, ಇದನ್ನು ಫರ್ದರು ರೂಟ್ 196 ಏನು? ಇಟ್ ಈಸ್ ನಥಿಂಗ್ ಬಟ್ 14. ರೂಟ್ 169 ಎಷ್ಟು? 13. ಸೊ ರೂಟ್ ಆಫ್ 196 ಅಂದರೆ ಎಷ್ಟಾಗುತ್ತೆ? 14. 14 ಸ್ಕ್ವೇರ್ ಏನಾಗುತ್ತೆ? 14 ಇಂಟು 14 ತಾನೇ ವ್ಯಾಲ್ಯೂ ಇದ್ರ. ಸೊ ಅದು 196. ಸೊ 14/13 ಆಯಿತು. ಅಂದರೆ ಏನು? ಈ ಟೋಟಲ್ ಇದ್ರ ವ್ಯಾಲ್ಯೂ 14/13ಗೆ ಈಕ್ವಲ್ ಆಯಿತು, ವಿಚ್ ಈಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಬೈ 13 ಅಂತ ಇದೆ. ಸೊ ಈಗ ಇದನ್ನು ಸೇಮು ಲೆಫ್ಟ್ ಹ್ಯಾಂಡ್ ಸೈಡ್ ಟಾಪಿಕ್ನು ಲೈಕ್ 2 ನಂಬರ್ ಇರೋದ್ರಿಂದ ಅಡಿಷನ್ ಮಾಡಿ 1 ನಂಬರಿಗೆ ಕನ್ವರ್ಟ್ ಮಾಡೋಣ. ಸೊ ಏನಾಗುತ್ತೆ ಇದು? 1 ಪ್ಲಸ್ ಎಕ್ಸ್ ಬೈ 13 ಇದೆಯಲ್ವಾ? ಸೊ ಇದನ್ನು ಅಡಿಷನ್ ಮಾಡೋಣ ಇಂಟು ಪ್ಲಸ್. ಸೊ ಏನಾಗುತ್ತೆ? 13 ಪ್ಲಸ್ ಎಕ್ಸ್ ಡಿವೈಡ್ ಬೈ 13. ಸೊ ಇದಕ್ಕೆ ಏನಕ್ಕೆ ಈಕ್ವಲ್ ಆಗುತ್ತೆ? 13 ಪ್ಲಸ್ ಎಕ್ಸ್ ಡಿವೈಡ್ ಬೈ 13 ಈಕ್ವಲ್ ತಾನೆ. ಓಕೆ, ಈಗ ನೋಡಿ, ಇಲ್ಲಿವರೆಗೂ ಗೊತ್ತಾಯ್ತಲ್ವಾ? ಓಕೆ, ಇದನ್ನು ಸೊ ಇಲ್ಲಿಷ್ಟು ಬಂದಿದೆ ನಮಗೆ. ಸೊ ಡಿನಾಮಿನೇಟರ್ ಏನಿದೆ 13 ಇದೆ. ಸೊ ನ್ಯೂಮನೇಟರ್ನ ಈಕ್ವೇಟ್ ಮಾಡೋಣ. ಸೊ 14 ಈಸ್ ಈಕ್ವಲ್ ಟು 13 ಪ್ಲಸ್ ಎಕ್ಸ್. ಸೊ ಎಕ್ಸ್ ವ್ಯಾಲ್ಯೂ ಬೇಕಿರೋದು ಎಕ್ಸ್ ಹಾಗೆ ಇಟ್ಕೊಳ್ಳಿ, ಈ 13 ಈ ಕಡೆ ಶಿಫ್ಟ್ ಮಾಡಿದ್ರೆ 14 ಮೈನಸ್ 13. ಸೊ ಎಕ್ಸ್ ಈಸ್ ಈಕ್ವಲ್ ಟು 1 ಆಗುತ್ತೆ ಆನ್ಸರ್. ಸೊ ಆಪ್ಷನ್ ಇಸ್ ಎ 1 ಆನ್ಸರ್ ಕರೆಕ್ಟ್. ಥ್ಯಾಂಕ್ ಯು.